ಗೈಸ್ ತುಂಬಾ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಅಂತೂ ಅಮೇಸಿಂಗ್ ಆಗಿದೆ. ಒಬ್ಬೊಬ್ರು ಬಂದಿದ್ದಾರೆ ನಿಜ ಅನ್ಸ್ತಾ ಇಲ್ಲ ನಂಗೆ. ನಾಟ್ ಇಲ್ಲ, ನಾಟ್ ಇಷ್ಟ ನೋಡ್ತಿದ್ರೆ ಅವ್ರು ಇನ್ಸ್ಪೈರ್ ಆಗಿದಾರಂತೆ. ಡಿಲಿಷಿಯಸ್ ಇವಾಗ ಫುಲ್ ಖಾಲಿ ಮಾಡ್ಬೇಕು, ಅದೇ ಟಾಸ್ಕ್. ನನ್ನ ವಿಡಿಯೋದಲ್ಲಿ ಫುಲ್ ವೈರಲ್ ಆಗ್ತಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೀಮಾ ಸೋನು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ ಒಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಜಾಗ ಅಂದಿದ ತಕ್ಷಣ ಯಾವುದೋ ಒಂದು ಗೇಮ್ಸ್ ಲೊಕೇಶನ್ ಅದು ಇದು ಅಂತ ಅನ್ಕೋಬೇಡಿ. ಏನೋ ಸಮಥಿಂಗ್ ಟ್ರಾವೆಲಿಂಗ್ ಆ ಥರ ಏನಿಲ್ಲ. ಇವತ್ತು ನಾನು ಬಂದಿರೋ ಒಂದು ಕ್ಲೌಡ್ ಕಿಚನ್. ಸೊ ಯಾರ್ದು ಕ್ಲೌಡ್ ಕಿಚನ್, ಏನು ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಳೋಣ. ಕ್ಲೌಡ್ ಕಿಚನ್ ಅಂದಿದ ತಕ್ಷಣ ಮನೇಲೆ ಮಾಡೋ ಒಂದು ಕಿಚನ್ ಕಾನ್ಸೆಪ್ಟ್ನ ಇಟ್ಕೊಂಡು ಆನ್ಲೈನ್ ಆರ್ಡರ್ಸ್ ಮಾಡಿ ಫುಡ್ನ ಸೆಲ್ ಮಾಡ್ತಾರೆ. ಸೊ ಇದು ಹೆಂಗಿರುತ್ತೆ, ಹೆಂಗೆ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು, ಏನೇನೆಲ್ಲ ಚಾಲೆಂಜಸ್ ಇತ್ತು ಈ ಒಂದು ಜರ್ನಿ ಶುರು ಮಾಡುವಾಗ, ಆರ್ಡರ್ಸ್ ಹೆಂಗೆ ಬರ್ತಿದೆ, ಏನೇನೆಲ್ಲ ಮೆನ್ಯೂಸು ಫುಡ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ತಿಳ್ಕೊಳೋಣ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಒಂದು ಕ್ಲೌಡ್ ಕಿಚನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಮೀನ್ ನನ್ನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಕೂಡ. ಐ ಆಮ್ ಸೋ ಎಕ್ಸೈಟೆಡ್ ಹೆಂಗಿರುತ್ತೆ ಅಂತ, ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಾನ. ಆಮೇಲೆ ಫಸ್ಟ್ ಟೈಮ್ ನಾನು ಆ ಪರ್ಸನ್ನ ಮೀಟ್ ಮಾಡ್ತಿರೋದು. ಸೊ ಯಾರು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇನೆ ನೋಡಿರ್ತೀರ. ಸೊ ಬನ್ನಿ ಹೋಗೋಣ. ಫಸ್ಟ್ ನಾನು ಆಲ್ರೆಡಿ ಔಟ್ಸೈಡ್ ನಿಂತ್ಕೊಂಡು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಇಂಟ್ರೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ. ಲೊಕೇಶನ್ ರೀಚ್ ಆಗಿದ್ದೀನಿ. ಯಾವ ಕಡೆ ಅಂತ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆಯ್ತು, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ತಿಲ್ಲ ನನಗೆ. ಹೆಲೋ, ಹೇಗಿದ್ದೀರಾ? ಸೂಪರ್ ಸೂಪರ್, ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ಫಾಸ್ಟ್ ಆಯ್ತು. ದೇವಸ್ಥಾನಕ್ಕೆ ಹೋಗಿದ್ವಿ. ಹೌದಾ? ಅದಕ್ಕೆ ಗುರುವಾರ ಸ್ವಲ್ಪ ಮಳೆ ಬಂದ್ಬಿಡ್ತು. ಆಕ್ಚುಲಿ ನಾನು 2 ವೀಲರ್ ಅಲ್ಲಿ ಬರೋಣ ಅನ್ಕೊಂಡೆ. ಸರಿ ಮಳೆ ಬಂತಲ್ಲ, ಇನ್ ಸುಮ್ನೆ ರಿಸ್ಕ್, ಅಷ್ಟು ದೂರ ಜರ್ನಿ ಅನ್ಬಿಟ್ಟು ಬೇಡ ಸುಮ್ನೆ ಯಾಕೆ ಅನ್ಬಿಟ್ಟು ಕ್ಯಾಬಲ್ ಬಂದು. ಎಷ್ಟಲ್ಲ ನಿಮ್ಗೆ ಸರ್, ಇಮಿಡಿಯೇಟ್ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸ್ಟಾಪ್ ಆಗುತ್ತೆ. ಹೆಲೋ, ಹಾಯ್. ಹೌದಾ, ಹಾಯ್. ಹೇಗಿದ್ದೀರಾ? ನಮಸ್ತೆ ಆಂಟಿ, ಹೇಗಿದ್ದೀರಾ? ಸೂಪರ್. ಹಾಯ್ ಹಾಯ್ ಹಾಯ್. ಫುಲ್ ಪ್ರಿಪ್ರೇಷನ್ ನಡೀತಿದ್ಯಾ? ಹೌದಾ, ನೀವೇ ಹೆಲ್ಪ್ ಮಾಡೋದಾ? ನಮಸ್ತೆ ಆಂಟಿ. ನಿಮ್ಮ ಮಮ್ಮಿನಾ? ಓಕೆ. ಎಲ್ಲ ರಿಲೇಟಿವ್ಸ್ ಸೇರ್ಕೊಂಡ್ ಮಾಡ್ತಾರಲ್ಲ ಇವರು. ನಮ್ಮ ಆಂಟಿ, ನಮ್ಮ ಮಮ್ಮಿ ಇಲ್ಲ, ನಮ್ಮನೆ ಇಲ್ಲೇ ಹತ್ರ ಇರೋದು. ಓಕೆ. ಸೊ ಎಲ್ಲ ಜೊತೆಗೆ ಸೇರಿ ಎಷ್ಟು ಬರುತ್ತೆ ಆರ್ಡರ್ಸ್? ಆರ್ಡರ್ಸ್ ಆನ್ ಅನ್ ಆವರೇಜ್ ನಾನು ತಗೊಂಡ್ರೆ ತುಂಬಾ ಬರುತ್ತೆ. ಬಟ್ 20 ಬೆಳಗ್ಗೆ 20 ನೈಟ್ ತಗೊಳ್ತೀವಿ. ಅದ್ರ ಮೇಲೆ ತಗೊಂಡು ಓವರ್ ಕಮಿಟ್ಮೆಂಟ್ ಮಾಡಕ್ ಆಗಲ್ಲ ಅಂತ. ಮನೇಲೆ ಮಾಡೋದಲ್ವಾ, ಕಷ್ಟ ಆಗ್ಬಿಡುತ್ತೆ ಕುಕ್ ಮಾಡಕ್ಕೆ, ಅದಕ್ಕೆ. ಸೊ ಗೈಸ್, ಫೈನಲಿ ನಾವು ಬಂದಿರೋದು ಸಹನಾಸ್ ಕ್ಲೌಡ್ ಕಿಚನ್. ಸೊ ನೀವು ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ತುಂಬಾ ವೈರಲ್ ಇದೆ ಇವಾಗ. ತುಂಬಾ ಜನ ತುಂಬಾ ಬಲ್ಕ್ ಆಗಿ ತೋರಿಸ್ತಿರ್ತಾರೆ, ನೀವು ಲೈಕ್ ಬಿರಿಯಾನಿ ಬೇಕಂದ್ರೆ ಆರ್ಡರ್ ಮಾಡಿ ಅಂತ ಎಲ್ಲ. ಸೊ ಫೈನಲಿ ಟುಡೇ ನಾನು ಇಲ್ಲಿ ಬಂದು ಅವ್ರು ಮಾಡೋ ರೆಸಿಪಿನ ಟೇಸ್ಟ್ ಮಾಡಕ್ ಬಂದಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ, ಅಂಡ್ ಅವ್ರು ಹೆಂಗೆಲ್ಲ ಪ್ರೊಸೆಸ್ ಮಾಡ್ತಾರೆ ಅಂತ ಹೇಳ್ತಾರೆ, ನೋಡೋಣ. ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಕಬಾಬ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಮೆನ್ಯೂ ಎಲ್ಲ ಹೆಂಗೆ, ಲೈಕ್ ರೆಸಿಪೀಸ್ ಎಲ್ಲ ನೀವೇ ಎಲ್ಲರೂ ಸೇರಿ ಮೆನ್ಯೂ ಕ್ರಿಯೇಟ್ ಮಾಡಿದ ಹೆಂಗೆ? ಅಂದ್ರೆ ನಾನ್ ತುಂಬಾ ರೆಸಿಪೀಸ್ ಟ್ರೈ ಮಾಡಿದೀನಿ. ಅದ್ರಲ್ಲಿ ನಾವು ಬೆಸ್ಟ್ ಏನೇನ್ ಮಾಡ್ತೀವಿ ಅದನ್ನ ಮಾತ್ರ ಕುಕ್ ಮಾಡೋದು. ಅಂದ್ರೆ ಮಿನಿಮಲ್ ಆಗಿ ಇಟ್ಕೊಂಡಿರೋದು, ಜಾಸ್ತಿ ಮೆನ್ಯೂ ಇಟ್ಟಿಲ್ಲ. ಎಷ್ಟು ಇದೆ? ಚಿಕನ್ ಅಲ್ಲಿ ಒಂದು 6 ಐಟಮ್ಸ್ ಇದೆ, ಮಟನ್ ಅಲ್ಲಿ ಒಂದು 5 ಐಟಮ್ಸ್ ಇದೆ ಅಷ್ಟೇ. ಅದು ಜಾಸ್ತಿ ಇಲ್ಲ ಅಂತವ್ರೆ. ಹೋಟೆಲ್ ತರ ಜಾಸ್ತಿ ಇಲ್ಲ, ಮನೆಯಲ್ಲಿ ಕಮ್ಮಿ. ಫೈನ್. ಆಕ್ಚುಲಿ ಕ್ಲೌಡ್ ಕಿಚನ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಿಮ್ಗೆ ಸೆಲ್ ಆಗೋಕ್ಕೂ ಸರಿ. ನಾವೇನಂದ್ರೆ ಕಮ್ಮಿ ಮಾಡಿದ್ರು ಎಲ್ಲದೂ ಟೇಸ್ಟ್ ಅಲ್ಲಿ ಕಾಂಪ್ರಮೈಸ್ ಆದ್ರೆ ಅಚ್ಚುಕಟ್ಟಾಗಿ ಮಾಡಿ ಕಳಿಸ್ಬೇಕು ಅಂತ. ಎಲ್ಲಾ ಕಸ್ಟಮರ್ಸ್ಗೂ ತುಂಬಾ ಖುಷಿ ಆಗ್ಬೇಕು, ಹಾಗೆ ಆಗ್ತಾ ಇದೆ ಬೈ ಗಾಡ್ಸ್ ಗ್ರೇಸ್. ನೈಸ್, ಇಟ್ಸ್ ಗುಡ್. ಎಷ್ಟು ದಿವಸ ಆಯ್ತು, ಲೈಕ್ ಎಷ್ಟು ಮಂತ್ಸ್ ಆಯ್ತು ಇದು? ಜಸ್ಟ್ 1.5 ಮಂತ್ ಆಯ್ತು ಅಷ್ಟೇ. ಎಕ್ಸಾಕ್ಟ್ 1.5 ಮಂತ್ ಆಗಿದೆ. ಜಸ್ಟ್ 1.5 ಮಂತ್ ಅಲ್ಲಿ ದ ಗ್ರೋತ್ ಇಸ್ ವೆರಿ ನೈಸ್ ಅಲ್ಲ? ಐ ಡಿಂಟ್ ಎಕ್ಸ್ಪೆಕ್ಟ್. ಆಕ್ಚುಲಿ ಫಸ್ಟ್ ಡೇ ಆರ್ಡರ್ ಮಾಡ್ಬೇಕಂದ್ರೆ, ಫಸ್ಟ್ ಡೇ ಪ್ರಿಪೇರ್ ಮಾಡ್ಬೇಕಂದ್ರೆ ತುಂಬಾ ಭಯ ಆಯ್ತು. ಖಾಲಿ ಆಗುತ್ತಾ ಇಲ್ವಾ, ಇವ್ರು ಫ್ಯಾಮಿಲಿಯವ್ರು ಬೇರೆ ನನ್ನ ನಂಬ್ಕೊಂಡು ಇಷ್ಟೊಂದು ಕುಕ್ ಮಾಡ್ತಿದ್ದಾರೆ ಅಂತ. ಬಟ್ ಫಸ್ಟ್ ಡೇನೆ ನಾನು ವಿಡಿಯೋ ಹಾಕಿದ್ 1 ಅವರ್ಗೆನೆ ಫುಲ್ ಖಾಲಿ ಆಗಿ ತಿರ್ಗಾ ಇನ್ನೊಂದು ಬಲ್ಕ್ ಬ್ಯಾಚ್ ನ ಪ್ರಿಪೇರ್ ಮಾಡೋ ತರ ಆರ್ಡರ್ಸ್ ಬಂತು. ನಾವು ಆಕ್ಚುಲಿ ಆಫ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಮಂಡೇ ಥರ್ಸ್ಡೇ ತಗೊಳಲ್ಲ, ಮತ್ತೆ ಈ ಪ್ರೀವಿಯಸ್ ಡೇನೆ ಆಫ್ ಮಾಡ್ಬಿಡ್ತೀವಿ ನಾವು. ಅಂದ್ರೆ ಪ್ರೀ ಆರ್ಡರ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಅದ್ರ ಐಡಿಯಾ ಆಕ್ಚುಲಿ ನಾವು ಕ್ಲೌಡ್ ಕಿಚನ್ ಮಾಡ್ಬೇಕು. ಆಕ್ಚುಲಿ ಆಫೀಸ್ಗೆ ಹೋಗ್ಬೇಕಂದ್ರೆ ಕುಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ನ. ಅವಾಗ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇತ್ತು. ಅದಾದ್ಮೇಲೆ ನನ್ ಬೆಸ್ಟ್ ಫ್ರೆಂಡ್ ಒಬ್ಳಿದಾಳೆ, ಅವಳ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್, ಅವಳು ಹೇಳಿದ್ದು ಇದನ್ನ ಸ್ಟಾರ್ಟ್ ಮಾಡು, ನೀನ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ. ನಮ್ಮ ಆಂಟಿನೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅವ್ರ ಇನ್ಸ್ಪಿರೇಷನ್ ಇಟ್ಕೊಂಡು ಅವ್ರು ಸಪೋರ್ಟ್ ಮಾಡಿದಕ್ಕೆ ಸ್ಟಾರ್ಟ್ ಮಾಡಿರೋದು. ನೈಸ್. ಥ್ಯಾಂಕ್ ಯು.
ದಿಸ್ ದ ಮೇನ್ ಕಿಚನ್ ನೀವು ಇಲ್ಲೇ ಅಡ್ಗೆ ಮಾಡಿ ಎಲ್ಲರಿಗೂ ಸೆಲ್ ಮಾಡಿ. ವೆರಿ ನೈಸ್. ಕ್ಲೌಡ್ ಕಿಚನ್ ಅಂದಿದ ತಕ್ಷಣ ಅವ್ರು ಸಪ್ರೇಟ್ ಆಗಿ ಸೆಟಪ್ ಮಾಡಿ ಕೆಲವೊಬ್ರು ಮಾಡ್ತಾರಲ್ವಾ, ಹಂಗೆ ಅನ್ಕೊಂಡು. ಮನೆ ಊಟ ತರಾನೇ ಇರ್ಲಿ ಅಂತ, ಜಾಸ್ತಿ ಬೇಡ, ನಮ್ಗೆ ಎಷ್ಟಾಗುತ್ತೋ ಅಷ್ಟ್ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿರೋದು. ನೈಸ್. ಇವತ್ತೇನ್ ರೆಸಿಪಿ ಮಾಡ್ತಾ ಇದ್ದೀರಾ? ಇವತ್ತು ನಾವು ಚಿಕನ್ ಚಾಪ್ಸ್, ಮಟನ್ ಬಿರಿಯಾನಿ, ಮತ್ತೆ ಚಿಕನ್ ಗೀ ರೋಸ್ಟ್, ಮತ್ತೆ ಮಟನ್ ನಾಟಿ ಸ್ಟೈಲ್ ಅಲ್ಲಿ ಸಾರ್ ಮಾಡ್ತಾ ಇದೀವಿ. ಚಿಕನ್ ಪೆಪ್ಪರ್ ಫ್ರೈ ಇರುತ್ತೆ. ಇಷ್ಟೊಂದೆಲ್ಲ ರೆಸಿಪಿ ಇಷ್ಟೊಂದೆಲ್ಲ ನೀವು ತಿನ್ಬೇಕೀಗ. ನಂಗೆ ಸ್ವಲ್ಪ ತಿನ್ಬೇಕು, ಸ್ವಲ್ಪ ಡಯಟ್ ಅಲ್ಲ, ಅಷ್ಟೊಂದೆಲ್ಲ ಒಂದೇ ಸತಿ ತಿನ್ನಲ್ಲ. ಪರವಾಗಿಲ್ಲ, ಟೇಸ್ಟ್ ಮಾಡಿ. ಟೇಸ್ಟ್ ಎಲ್ಲ ಮಸಾಲೆ ಎತ್ತಿಟ್ಟಿದ್ದಾರೆ. ಯಾವ್ದಕ್ಕೆ? ಇದು ಬಿರಿಯಾನಿಗೆ, ಇದು ಚಾಪ್ಸ್ಗೆ. ಚಾಪ್ಸ್ ಸ್ವಲ್ಪ ಕರಿ ಲೀವ್ಸ್ ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು, ಕುಕ್ಕುರಿನ ಆಡ್ ಮಾಡ್ಕೋಬೇಕು. ರೆಡಿ ಆಗಿದೆ. ವಿಡಿಯೋ ನಂಗೆ ಒಂದ್ ಸ್ವಲ್ಪ ಏನಾಗಲ್ಲ. ಆಂಟಿನ ಇಷ್ಟ ದಿವಸ ವಿಡಿಯೋಲೆ ತೋರಿಸಿರ್ಲಿಲ್ಲ, ನಿಮ್ದೇ ಫಸ್ಟ್ ಟೈಮ್. ಆಂಟಿ ಎಲ್ಲೂ ಕಾಣಿಸ್ಕೊಂಡೇ ಇಲ್ವಂತೆ, ನನ್ ವಿಡಿಯೋದಲ್ಲಿ ಫುಲ್ ವೈರಲ್ ಆಗ್ತಿದ್ದಾರೆ. ರಿವೀಲ್ ಆಯ್ತು. ನಮ್ಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಆಂಟಿ. ನಿಮ್ ವಿಡಿಯೋಸ್ ಎಲ್ಲ ನಾವು ತುಂಬಾ ನೋಡ್ತೀವಿ ಆಯ್ತಾ. ತುಂಬಾ ಇಷ್ಟ ನಿಮ್ ಫ್ಯಾಮಿಲಿ ಜೊತೆ ಆಗಿರೋದು. ಒಂಥರ ಇನ್ಸ್ಪಿರೇಷನ್ ಅಷ್ಟೇ. ಅಷ್ಟು ಚೆನ್ನಾಗಿ, ಅಷ್ಟು ಖುಷಿಯಾಗಿ ಯಾವಾಗ್ಲೂ ಜೊತೆ ಇರ್ತೀರಾ. ದಟ್ಸ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಥ್ಯಾಂಕ್ ಯು. ಹೌದಾ? ಅವರು ನಿಜವಾಗ್ಲು ನೋಡ್ತಿದ್ರೆ ಅವ್ರು ಇನ್ಸ್ಪೈರ್ ಆಗಿದಾರಂತೆ ನಿಮ್ನ ರೀಲ್ಸ್. ಹೌದು, ಡೆಫಿನೆಟ್ಲಿ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಇದು ಪೇ ಮಾಡೋದಾ? ಎಷ್ಟ್ ಕೆಜಿಸ್? 1 kg. ಎಷ್ಟು ಹೋಗುತ್ತೆ ಒಂದ್ ದಿನಕ್ಕೆ? ಲೈಕ್ ನಿಮ್ಗೆ ಒಂದ್ ದಿನದಲ್ಲಿ ಆನ್ ಅನ್ ಆವರೇಜ್ 40 kgs ಆಫ್ ಚಿಕನ್, ಒಂದು 11 kgs to 12 kgs ಆಫ್ ಮಟನ್ ಹೋಗುತ್ತೆ. ಸ್ಯಾಟರ್ಡೇ ಸ್ವಲ್ಪ ಜಾಸ್ತಿ, ನಮ್ಗೆ ಅಷ್ಟೊಂದು ಮನೇಲಿ ಅಡಿಗೆ ಮಾಡಕ್ ಆಗಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿಯಾಗಿ ಆರ್ಡರ್ಸ್ ತಗೊಳ್ತಾ ಇದೀವಿ. ಒಂದ್ ಸ್ವಲ್ಪ ಗಿಲ್ಟಿ ಫೀಲಿಂಗ್ ಆಗುತ್ತೆ. ಕಾಲ್ ಮಾಡಿ ನನ್ಗೆ ಇಲ್ಲ ಅಂತ ಹೇಳಕ್ ಮನ್ಸಾಗಲ್ಲ, ಬಟ್ ಓವರ್ ಕಮಿಟ್ ಆದ್ರೆ ಪಾಪ ಪೇ ಮಾಡಿರೋರ್ ನಾನ್ ಕರೆಕ್ಟ್ ಆಗಿ ಸರ್ವಿಸ್ ಕೊಡಕ್ ಆಗಲ್ಲ ಅಂತ ಕಮ್ಮಿನೇ ತಗೊಳ್ತೀನಿ. ಎಷ್ಟ್ ಕಮ್ಮಿ ಕೊಡ್ತೀರೋ ಅಷ್ಟು ಒಳ್ಳೆ ಟೇಸ್ಟ್ ಕೊಟ್ರೆ ಅವರು ನೆಕ್ಸ್ಟ್ ಟೈಮ್ ಬಿಡಪ್ಪ ಒಳ್ಳೆ ಟೇಸ್ಟ್ ಕೊಡ್ತಿದಾರ ಅಂತ ಆರ್ಡರ್ ಮಾಡ್ತಾರೆ. ಅಂತವ್ರೆ ಜಾಸ್ತಿ ಆರ್ಡರ್ ಮಾಡ್ತಾ ಇರೋದು. ನಿನ್ನೆ ಒಂದು ವಿಲ್ಲಾಗೆ ಆರ್ಡರ್ ಕೊಟ್ಟಿದ್ವಿ, ಅವ್ರಿಗೂ ತುಂಬಾ ಇಷ್ಟ ಆಗಿ. 3 ಅಯ್ಯೋ ಆಂಟಿ 3 ಜಾಮೂನ್ 3 ಜಾಮೂನ್ ಬೇಡ ಒಂದ್ ದಿವಸ ತಿನ್ಬಿಡಿ. ಎಲ್ಲೇನೋ ಜಾಮೂನ್ ತಿಂದಿದ್ದೀನಿ. ಇದು ಮಟನ್ಗೆ ಕೂಗ್ಸ್ ಬಿಡೋಣ. ಬಿರಿಯಾನಿ ಆಂಟಿ ನಾಟಿ ಸ್ಟೈಲ್ ಬಿರಿಯಾನಿ ಕಂಪ್ಲೀಟ್ಲಿ ನಿಮ್ದು ನಾಟಿ ಸ್ಟೈಲ್? ನಾಟಿ ಸ್ಟೈಲ್ ಎಲ್ಲ ಮೆಂತೆ ಹಾಕಿ ಫ್ರೈ ಮಾಡಿ ಮಟನ್ ಹಾಕಿ ಕೂಗ್ತದ? ಉಪ್ಪು ಹಾಕಿ. ಮಟನ್ ಇದೆ ಪ್ರಾಬ್ಲಮ್. ಹೌದು, ತುಂಬಾ ಲೇಟ್ ಆಗುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಹೆಂಗ್ ಮಾಡೋದು ಅಂತ ನೋಡ್ತೀನಿ ಅಂಡ್ ಟೇಸ್ಟ್ ಕೂಡ ಮಾಡ್ತೀನಿ ಇವತ್ತು. ತಿನ್ನಕ್ಕಾಗುತ್ತಾ? ಇಲ್ಲ, ಅದೇ ಅದಕ್ಕೆ ಕೇಳಿದ್ ನಾನು. ಎಂಜಾಯ್ ಮಾಡ್ತಿದ್ದೆ, ಹೋಗಕ್ಕೆ ಆಗ್ತಿಲ್ಲಮ್ಮ. ಇವಾಗ ನೀವು ಇಷ್ಟು ಒಳ್ಳೊಳ್ಳೆ ಅಡ್ಗೆ ಮಾಡ್ತೀರಾ ಮನೇಲೆ, ಸೊ ನೋಡ್ದಾಗ ವಾವ್ ಅಂತ ಬೇರೆಯವ್ರಿಗೆ ಅನ್ಸ್ತಾ ಇರುತ್ತೆ. ನಾವು ತಿನ್ನುವಾಗ ವೆಜ್ಜು ಇಷ್ಟ ಆಗ್ತಾರೆ. ಅಂದ್ರೆ ಪಾನಿಪುರಿ, ಸೇವ್ಪುರಿ ಅದು ಇಷ್ಟ ಹೋಗ್ಬಿಟ್ಟಿದೆ. ನನಗಂತೂ ಹಂಗೆ ಆಗ್ತಾ ಇದೆ. ಇದು ಅಡ್ಗೆ ಮಾಡಿದ್ರೆ ಅಯ್ಯೋ ತಿನ್ನಕ್ಕೆ ಮಾಡ್ತಾ ಎಸ್ಪೆಷಲಿ ಇಷ್ಟೊಂದು ಬಲ್ಕ್ ಮಾಡ್ತೀವಲ್ಲ, ತುಂಬಾ ಅಂದ್ರೆ ನನ್ ಫಸ್ಟ್ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಇವಾಗ ನನ್ಗೆ ಬೋರ್ ಆಗ್ಬಿಟ್ಟಿದೆ. ನನಗೆ ಯಾವ್ದಾದ್ರು ಸಿಂಪಲ್ ಆಗಿ ಬೇಳೆ ಸಾರು, ಆತರ ಮುದ್ದೆ ಡೈಲಿ ಆತರ ಸೆಪರೇಟ್ ಆಗಿ ನಮಗಂತ ಮಾಡ್ಕೊಂಡು ಆಕ್ಚುಲಿ ಅದೇ ಬೆಸ್ಟ್. ಯಾಕಂದ್ರೆ ನಮ್ಗೆ ಇದು ಮಾಡಿ ಇದೇ ತಿಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮಸಾಲೆ ತುಂಬಾ ಜಾಸ್ತಿ ಇರುತ್ತಲ್ಲ, ಮತ್ತ ಅಂದ್ರೂ ನಾವು ಆಯಿಲ್ ಎಲ್ಲ ತುಂಬಾ ಕಮ್ಮಿ ಹಾಕಿನೇ ಮಾಡ್ತೀವಿ. ಜಾಸ್ತಿ ಫ್ಯಾಟ್. ಮನೆ ಫುಡ್ ಅನ್ನ ನಮಗ್ ಗೊತ್ತಿರುತ್ತಲ್ಲ ಎಷ್ಟು ಇದ್ರಲ್ಲಿ ಹಾಕಿದ್ರೆ ಟೇಸ್ಟ್ ಗೋಸ್ಕರ ಜಾಸ್ತಿ ಆಯಿಲ್ ಹಾಕೋದು ಆತರ ಎಲ್ಲ ಮಾಡಲ್ಲ. ಮೇಲ್ಮೇಲೆ ತೇಲ್ತಾ ಇರುತ್ತೆ, ಗ್ರೀಸಿ ಆಗಿರುತ್ತೆ, ಅದೆಲ್ಲ ನಂಗೂ ಇಷ್ಟ ಆಗಲ್ಲ. ಅದಕ್ಕೆ ಮನೇಲಿ ಮಿನಿಮಲ್ ಆಯಿಲ್ ಹಾಕಿ. ಎಷ್ಟು ಹೆಲ್ದಿ ನೋಡಿ ಮನೆ. ಹೋಮ್ ಫುಡ್ ಇಸ್ ಹೋಮ್ ಫುಡ್ ಆಲ್ವೇಸ್. ಹೈಟ್ ಪ್ರಾಬ್ಲಮ್, ಹೈಟ್ ಕಮ್ಮಿ ಇರೋದಕ್ಕೆ ಪಾಪ. ನಾನು ಹಿಂಗ್ ಎಸ್ಬಿಟ್ಟು ಹಿಂಗ್ ನಾನು ಏನಕ್ಕೆ ಹಿಂಗ್ ಕ್ಲೋಸ್ ಮಾಡ್ತಿಲ್ಲ. ನಾವೆಲ್ಲ ಏನಿಲ್ಲ, ಮನೆ ಕೆಡ್ಸಿದ್ರೆ ಮಾಡ್ಬೇಕಂತ. ಮಾಡ್ಕೋಬೇಕಂತ.
ಮಟನ್ ಬಿರಿಯಾನಿಗೆ ಫಸ್ಟ್ ಮಟನ್ ಕೂಗ್ಸಿದ್ದಾರೆ. ಒಂದೆಷ್ಟು ವಿಸಿಲ್ ಬೇಕು? ಒಂದು ಅಟ್ಲೀಸ್ಟ್ ಅಂದ್ರೆ ಮಟನ್ ಜಡ್ಜ್ ಮಾಡಕ್ ಆಗಲ್ಲ, ಒಂದೊಂದು ಇದು ಎಳೆ ಮಟನ್ನೇ, ಬಟ್ ಅದನ್ನು ಜಡ್ಜ್ ಮಾಡಕ್ ಆಗಲ್ಲ. ಒಂದು 2 ವಿಸಿಲ್ಸ್ 3 ವಿಸಿಲ್ಸ್ ತೆಗ್ದ್ಬಿಟ್ಟು ಆಮೇಲೆ ಇನ್ನೂ cook ಆಗಿಲ್ಲ ಅಂದ್ರೆ ಮಿನಿಮಮ್ ಅಟ್ಲೀಸ್ಟ್ 4 ಆದ್ರೂ ಬೇಕಾಗುತ್ತೆ. ಮಟನ್ ನಾವು 1-2 ಅಲ್ಲಿ ಆಗದೇ ಇಲ್ಲ. ಈಗ ಚಿಕನ್ ಚಾಪ್ಸ್ ಮಾಡ್ತಿದ್ದಾರೆ. ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್. ನಾಟಿ ಸ್ಟೈಲ್. ನಾಟಿ ಅಲ್ಲ, ನಾಟಿ ಸ್ಟೈಲ್. ಚಾಪ್ಸ್ಗೆ ಇದು ಮಸಾಲೆನ ಆಯಿಲ್ ಅಲ್ಲಿ ಫ್ರೈ ಮಾಡಿ ಅದಾದ್ಮೇಲೆ ಗ್ರೈಂಡ್ ಮಾಡಿ ಚಿಕನ್ ಗೆ ಹಾಕೋದು. ತುಂಬಾ ಟೇಸ್ಟಿ. ಎಲ್ಲ ಫ್ರೈ ಮಾಡೋದಾ? ಫ್ರೈ ಮಾಡೋದು ಆಯಿಲ್ ಅಲ್ಲಿ. ಸೊ ಏನೇನಿದೆ? ಪುದೀನ ಆಡ್ ಮಾಡ್ಬೇಕು. ಓಕೆ, ಏನಿದೆ? ಹೋಲ್ ಸ್ಪೈಸಸ್, ನಾರ್ಮಲ್ ಪೆಪ್ಪರ್ ಕಾರ್ನ್ಸ್, ಆಮೇಲೆ ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್. ಇದು ಹಂಗೆ ಹಾಕ್ತೀರಾ? ಹಂಗೆ. ಟೈಮ್ ವೇಸ್ಟ್ ಆಗ್ಬಾರ್ದು. ಟೈಮ್ ಸೇವ್ ಮಾಡ್ಬೇಕು. ಎಷ್ಟು ಇರುತ್ತೆ ಹಾ, ಆಕ್ಚುಲಿ ಹೌದು. ಅಬ್ಸರ್ವ್ ಮಾಡಿರೋ ಪ್ರಕಾರ ಹಿಂಗಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ. ಇದು ವಿತೌಟ್ ಟೇಸ್ಟ್ ಸ್ವಲ್ಪ ಡಿಫರ್ ಆಗುತ್ತಾ? ಅನ್ಸಲ್ಲ, ಬಟ್ ನನ್ಗೆ ನಾವು ಬಲ್ಕ್ ಅಲ್ಲಿ ಮಾಡ್ತೀವಲ್ಲ, ತುಂಬಾ ಟೈಮ್ ಆಗುತ್ತೆ. ಆಕ್ಚುಲಿ ಮೇನ್ ಇರೋದೇ ಜಿಂಜರ್ ಗಾರ್ಲಿಕ್. ಹೌದು. ಏನೇ ನಾನ್ ವೆಜ್ ರೆಸಿಪಿ ಮಾಡ್ಬೇಕಂದ್ರೆ ಜಿಂಜರ್ ಗಾರ್ಲಿಕ್ ಪೀಲ್ ಮಾಡಿ ನೀಟಾಗಿ ಒಂದ್ ಕಡೆ ಇಡೋದು ತುಂಬಾ ಟೈಮ್ ತಗೊಳುತ್ತೆ. ದಿಸ್ ಇಸ್ ಫೈನ್. ಸೊ ಆನಿಯನ್ ಈ ತರ ಕಟ್ ಮಾಡಿದ್ದಾರೆ, ಸ್ಪೈಸಸ್. ಸ್ವಲ್ಪ ಕೊತ್ತಂಬರಿ, ಗೊತ್ತಾಗ್ಬಿಟ್ಟಿರುತ್ತೆ ಡೈಲಿ ಅಡಿಗೆ ಮಾಡಿ ಮಾಡಿ ಎಷ್ಟೆಷ್ಟು ಹಾಕ್ಬೇಕು ಅಂತ. ಸೊ ಇದನ್ನ ಸ್ವಲ್ಪ ಸೌಟೆ ಮಾಡಿ ಆಮೇಲೆ ಬ್ಲೆಂಡ್ ಮಾಡೋದು. ತುಂಬಾ ಹೈ ಫ್ಲೇಮ್ ಇರುತ್ತಲ್ವಾ? ಸೊ ದೊಡ್ಡ ಪಾತ್ರೆ ಮಾಡಿ ಇವಾಗ ಇಷ್ಟೇ ಮಾಡ್ತಾ ಇದೀವಿ ಅಂತ. ಇರುತ್ತಲ್ಲ ಕೈ ರುಚಿ ಅಂತಾರಲ್ಲ, ಅದು ಚೇಂಜ್ ಆಗುತ್ತಲ್ವಾ? ಮನೆಗ್ ಮಾಡೋದೇ ಬೇರೆ, ಕಸ್ಟಮೈಸ್ ಮಾಡ್ಬೇಕಾದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ನಾರ್ಮಲ್ ಡೇ ಆರ್ಡರ್ ಇದ್ದಾಗ ಬಂದ್ಬಿಟ್ರೆ ಅಂತೂ ನಮ್ ಕಿಚನ್ ಹಿಂಗ್ ಇರೋದೇ ಇಲ್ಲ. ಇವಾಗ ಶಾಂತವಾಗಿರುತ್ತೆ. ಅದ್ ಮಾಡಿದ್ರು ನಾನು ಅದೇ ಅನ್ಕೊಂಡೆ ಅವತ್ತಿನ ದಿವಸ. ಆಮೇಲೆ ಅನ್ಕೊಂಡೆ ಬೇಡ ಆರ್ಡರ್ಸ್ ಕೊಡೋದಲ್ವಾ. ಹೌದು. ಸೊ ಆರ್ಡರ್ ತಗೊಳ್ಳೋರ್ಗುನು ಸ್ವಲ್ಪ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ನಾನು ಈ ಡೇನ ಸೆಲೆಕ್ಟ್ ಮಾಡಿದೆ. ಏನ್ ನಿಮ್ಗಿದೆ ಅಲ್ವಾ ಡೈಲಿ ಇದೆಲ್ಲ ಇರ್ಲೇಬೇಕು. ಜೋಡ್ಸ್ಕೊಂಡು ಹೆಂಗೆ ಎಲ್ಲಿ ಒನ್ ಡೇ ಬಿಫೋರ್ ಎಲ್ಲ ಕಟ್ ಮಾಡ್ತೀರಾ? ಇಲ್ಲ ಬೆಳಗ್ಗೆ? ಇಲ್ಲ, ಬೆಳಿಗ್ಗೆನೆ ಎಲ್ಲ ಕಟ್ ಮಾಡ್ತೀವಿ ನಾವು. ಎಷ್ಟೊತ್ತು ಓಪನ್ ಆಗೋದು? 6ಗೆ ಸ್ಟಾರ್ಟ್ ಮಾಡ್ತೀವಿ ಕುಕಿಂಗ್ ಮಾಡಕ್ಕೆ, ಬಟ್ 12 ಇಂದ ಡೆಲಿವರಿ ಸ್ಟಾರ್ಟ್ ಮಾಡ್ತೀವಿ. ಮಾರ್ನಿಂಗ್ 6 ಈವ್ನಿಂಗ್ ಒಂದು 12 ಅಷ್ಟ್ರಲ್ಲಿ ಡೆಲಿವರಿ ಆಗುತ್ತಾ. 2 ಅಷ್ಟ್ರಲ್ಲಿ ಎಲ್ಲಾ ಡೆಲಿವರಿ ಮಾಡಿ ಮುಗಿಸ್ಬಿಟ್ಟಿರ್ತೀವಿ. ಅದಾದ್ಮೇಲೆ 3 ಇಂದ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ಕುಕ್ ಮಾಡಕ್ಕೆ. ಮತ್ತೆ ಈವ್ನಿಂಗ್ ಡಿನ್ನರ್ಗೆ. ಹೌದು. ಸೊ ಲಂಚ್ ಮತ್ತೆ ಡಿನ್ನರ್ ಮಾತ್ರ ಸರ್ವ್ ಮಾಡೋದು. ಹೌದು. ಮತ್ತೆ ಈ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಮಾತ್ರ ಜಾಸ್ತಿ ಆರ್ಡರ್ಸ್ ತಗೊಳ್ತೀವಿ. ಟ್ಯೂಸ್ಡೇ ಮತ್ತೆ ವೆಡ್ನಸ್ಡೇ ಕಮ್ಮಿ ಇರುತ್ತೆ, ತುಂಬಾ ಕಮ್ಮಿ ಇರುತ್ತೆ, ಮಿನಿಮಲ್ ಆಗಿ ಇರುತ್ತೆ. ಥರ್ಸ್ಡೇ ಮತ್ತೆ ಮಂಡೇ ವೀಕ್ ಆಫ್ ಇರುತ್ತೆ ನಮ್ಗೆ. ರೆಸ್ಟ್ ಅವತ್ ಮಾತ್ರ. ರೆಸ್ಟ್ ಬೇಕೇ ಬೇಕು. ನಮ್ ಸ್ವಂತ ಕೆಲ್ಸಗಳನ್ನ ಮಾಡ್ಕೊಳ್ತೀವಲ್ಲ, ತುಂಬಾ ನಮ್ದೇ ಪರ್ಸನಲ್ ಕೆಲಸ ಇರುತ್ತೆ. ಅದೆಲ್ಲ ಮುಗಿಸಿ ಈ ಕಾಯಿ ತುರಿ ಆಗ್ತಾ ಇದೀವಿ. ಫ್ರೆಶ್ ಆಗಿ ತರ್ತೀವಿ ನಾವು ಬೆಳಗ್ಗೆ. ಫ್ರಿಜ್ ಅಲ್ಲೆಲ್ಲ ಇಡಲ್ಲ. ಬೆಳಿಗ್ಗೆ ತರಿಸಿ ಕುಕ್ ಮಾಡಕ್ ಸ್ಟಾರ್ಟ್ ಮಾಡೋದು. ಇವಾಗ ಎಷ್ಟು ಆರ್ಡರ್ ಬಂದಿದೆ, ಫಾರ್ ಎಕ್ಸಾಂಪಲ್ 10 kg ಬಂದಿದ್ರೆ 10 kg ಚಿಕನ್ ತರಿಸ್ತೀವಿ. ಆತರ ಎಕ್ಸ್ಟ್ರಾ ಒಂದೂನು ನಾವ್ ಮಾಡಲ್ಲ. ಬೆಳಗ್ಗೆನೆ ಲೈಕ್ ಮುಂಚೆನೆ ಪ್ರೀ ಬುಕಿಂಗ್ ಮಾಡ್ಬಿಟ್ಟಿರ್ತೀರಾ? ನಮ್ ಪರಿಚಯ ಅವ್ರು ಇಲ್ಲೇ ಇದಾರೆ ಪಕ್ಕದಲ್ಲಿ. ಮಟನ್ ಮತ್ತೆ ಚಿಕನ್ ಲೈವ್ ಡೈಲಿ ಹೆಚ್ಚು ಕಮ್ಮಿ ಆಗ್ತಿರುತ್ತಾ ಇಲ್ಲ ಇಷ್ಟೇ ಎವ್ರಿ ಡೇ? ಆನ್ ಆವ್ರೇಜ್ ಹೇಳಿದ್ನಲ್ಲ, ಒಂದ್ 20 kg ಚಿಕನ್ ಅಂತೂ 30 ಅಂತೂ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಖಾಲಿ ಆಗುತ್ತೆ. 10 kg ಮಟನ್ ಅಂತೂ ಖಾಲಿ ಆಗುತ್ತೆ. ಅಷ್ಟ್ ತರ್ಸ್ಬಿಡ್ತೀನಿ. ಎಕ್ಸ್ಟ್ರಾ ಏನಾದ್ರು ಬೇಕು ಅಂದ್ರೆ ಅರ್ಜೆಂಟ್ ಅಲ್ಲಿ ನಾವೇ ಹೋಗಿ ತಂದ್ಬಿಡ್ತೀವಿ. ಹಂಗೆ. ಈಗ ಮಟನ್ ಬಿರಿಯಾನಿಗೆ ಫ್ರೈ ಮಾಡ್ತಾ ಇದೀವಿ. ಸಿಮಿಲರ್ ಮಸಾಲಾಸೆ, ಬಟ್ ಅದೇ ಕೊರಿಯಂಡರ್ ಮತ್ತೆ ಪುದೀನಾನ ಲಾಸ್ಟ್ ಅಲ್ಲಿ ಹಾಕ್ತಿವಿ. ಈಗ ಕರಿ ಲೀವ್ಸ್ ಹಾಕಲ್ವಾ? ಕರಿ ಲೀವ್ಸ್ ಹಾಕಲ್ಲ, ಇಷ್ಟೇ ಸಿಮಿಲರ್ ಮಸಾಲಾ ಇರುತ್ತೆ. ಮೇನ್ ಹೋಲ್ ಸ್ಪೈಸಸ್ ಹಾಕ್ತಾ ಇದೀವಿ. ಸೊ ಇದರಲ್ಲಿ ಆಮೇಲೆ ಮೇನ್ ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲೀಸ್, ಆನಿಯನ್. ಕೆಲವೊಬ್ರು ಬಿರಿಯಾನಿ ಈ ಸ್ಪೈಸಸ್ ನ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೋತಾರೆ, ಇದನ್ನ ಸಪರೇಟ್ ಆಗಿ ಮಾಡ್ಕೋತಾರೆ. ಎಲ್ಲ ಒಟ್ಟಿಗೆ ಹೋಗುತ್ತೆ. ಹೌದು, ಬಟ್ ಇದು ಫ್ರೆಶ್ ಆಗಿ ಮಾಡ್ತೀವಲ್ಲ, ಎನ್ಹಾನ್ಸ್ ಆಗುತ್ತೆ. ಎಲ್ಲ ಜೊತೆಗೆ ಮಾಡೋದ್ರಿಂದ ಕರೆಕ್ಟ್. ಸಾರಿ, ಮಟನ್ ಬಿರಿಯಾನಿ ಮಸಾಲಾ ಇದೆ. ಬಿರಿಯಾನಿ ಚಿಕನ್ ಏನ್ ಹಾಕ್ತೀರಾ? ಚಿಕನ್ ಬಿರಿಯಾನಿ
ಮಟನ್ ಇದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ So, ನಿಮ್ಗೆ ಯಾವ್ದು ಚಿಕನ್ ಬಿರಿಯಾನಿ ಇಷ್ಟ ಮಟನ್ ಬಿರಿಯಾನಿ ಇಷ್ಟ? ಮಟನ್ ಬಿರಿಯಾನಿ ಇಷ್ಟ. ಸಹನ ಪಾಪ ತುಂಬಾ ಬಿಸಿ ಇರ್ತಾಳೆ. ಮುಂಚೆ ನಾನೇ ಮುಂಚೆ work ಮಾಡ್ತಿದ್ರಾ? ಎಲ್ಲಿ? HSBC ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಸೋಸಿಯೇಟ್ ಆಗಿ. So, ಇವಾಗ ಕಂಪ್ಲೀಟ್ಲಿ 6 months ಆಯ್ತು ಕ್ವಿಟ್ ಮಾಡಿ. ಅದಾದ್ಮೇಲೆ ಈ ಒಂದು ನ್ಯೂ ಕಾಂಟೆಂಟ್ ಕ್ರಿಯೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಮುಂಚೆ ನಾನು ತುಂಬಾ ಆಸೆ ಆಯ್ತು ಮಾಡ್ಬೇಕು ಅಂತ, ಬಟ್ ಮಾಡಿರ್ಲಿಲ್ಲ. ಆಗಿದೆ ಅಕ್ಕಿ ಆಗಿದೆ. ಕಸ್ಟಮರ್ಸ್ ಆರ್ಡರ್ ಮಾಡಿ ಇಷ್ಟು ಉದ್ದ ರಿವ್ಯೂಸ್ ಟೈಪ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ? ತುಂಬಾ ಖುಷಿ ಆಗುತ್ತೆ. ನಾನು ಎಷ್ಟೊಂದ್ ಸತಿ ಯೋಚನೆ ಮಾಡ್ತೀನಿ ಆಯ್ತಾ, ನೋ ಐ ವಾಂಟ್ ಟೀಮ್, ಸಿ ಐ ಕಾಂಟ್ ಡೂ ಅಲೋನ್, ಒಬ್ನೇ ನಿಂತ್ಕೊಂಡು ಇಟ್ಸ್ ನಾಟ್ ಎಟ್ ಆಲ್ ಈಸಿ ಅನ್ಕೊಂಡು ಓಕೆ ಬೇಡ. ನನ್ಗೆ ಎಸ್ಪೆಷಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಹೆಲ್ಪರ್ಸ್ ನ ತಗೊಂಡ್ ಮಾಡಿದ್ರೆ ಅವ್ರನ್ನ ನಂಬಕ್ ಆಗಲ್ಲ. ಫ್ಯಾಮಿಲಿ ಇರೋದ್ರಿಂದ ನಮ್ಮ ಅಂಕಲ್ ಇದಾರೆ, ಅವ್ರು ಪ್ಯಾಕಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ. ಹೌದಾ? ನಾಚಿಕೆ ಬಿಡಿ. ಸೊ ನೀವ್ ರೀಲ್ಸ್ ಎಲ್ಲ ಹೆಂಗ್ ಮಾಡ್ತೀರಾ? ಲೈಕ್ ರೀಲ್ಸ್ ಎಲ್ಲ ನನ್ಗೆ ಶೂಟ್ ಮಾಡ್ಕೊಡ್ತಾರೆ ಅಕ್ಕ ಇಲ್ಲ ಫೋನ್ ಇದ್ದಾರೆ, ಮಾಡುವಾಗೆಲ್ಲ ಎತ್ತಿತ್ತು ನನಗೆ ಅದೇ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾರ ಗೈಸ್ ಇವರು, ಅದ್ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ಅವಾಗ ಎಲ್ರು ಅದ್ ಹೇಳ್ತಾರೆ, ನಿಮ್ ರೀಲ್ಸ್ ನೋಡಿದ್ರೆ ನಂಗೆ ತಿನ್ಬೇಕು ಅನ್ಸುತ್ತೆ ಊಟನ ಅಂತ. ತುಂಬಾ ಚೆನ್ನಾಗಿ. ರೀಲ್ಸ್ ಇಂದ ನಿಮ್ಗೆ ಹೆಲ್ಪ್ ಆಯ್ತಾ ಇಲ್ಲ ಹೆಂಗೆ ನೀವು ಆರ್ಡರ್ಸ್ ಎಲ್ಲ? ರೀಲ್ಸ್ ಇಂದಾನೇ ನನಗೆ 100% ಹೆಲ್ಪ್ ಆಗಿದೆ ಇನ್ಸ್ಟಾಗ್ರಾಮ್ ಇಂದ. ಮುಂಚೆ ನನ್ಗೆ ಇದನ್ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು 15K ಫಾಲೋವರ್ಸ್ ಇದ್ರು ಅಷ್ಟೇ. ಜಸ್ಟ್ ವಿದಿನ್ 1 month 15K ಮೇ ಬಿ. ಮುಂಚೆ ಯಾವ ತರ ಕಾಂಟೆಂಟ್ಸ್ ಮಾಡ್ತಿದ್ರಿ? ಈ ಫುಡ್ ರಿಲೇಟೆಡ್ ಕಾಂಟೆಂಟ್ ಮಾಡ್ತಾ ಇದ್ದೆ. ಫಸ್ಟ್ ಕ್ಯಾಟ್ ಪೆಟ್ ರಿಲೇಟೆಡ್ ಮಾಡ್ತಿದ್ದೆ, ಅದ್ರ ಜೊತೆಗೆ ಫುಡ್. ಅದಾದ್ಮೇಲೆ ಇವಾಗ ಕ್ಲೌಡ್ ಕಿಚನ್ ಕಾಂಟೆಂಟ್ ಸ್ಟಾರ್ಟ್ ಮಾಡಿ. ನೋಡಿ ಗೈಸ್, ಎಷ್ಟು ಇನ್ಸ್ಟಾಗ್ರಾಮ್ ಇಂದ ಏನೇನೆಲ್ಲ ಬೆನಿಫಿಟ್ಸ್, ತುಂಬಾ ಬೆನಿಫಿಟ್ ಇದೆ. ಯು ಶುಡ್ ಯೂಸ್ ಇಟ್ ಇನ್ ಅ ರೈಟ್ ವೇ. ಎಕ್ಸಾಕ್ಟ್ಲಿ, ರೈಟ್ ವೇ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ ಬೆನಿಫಿಟ್. ಹೌದು, ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ ಇನ್ಸ್ಟಾಗ್ರಾಮ್ ಮೇಲೆ, ನೀವ್ ಹೇಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ. ಸೊ ವಿ ಹ್ಯಾವ್ ಟು ಇಗ್ನೋರ್, ಜಸ್ಟ್ ನಾವ್ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋದ್ರೆ ತುಂಬಾ benefit ಇರುತ್ತೆ. ಹೌ ಯು ಫೀಲ್ ಇವಾಗ ವರ್ಕ್ ಮಾಡ್ತಿದ್ರಿ? ಎಷ್ಟು ವರ್ಷ ವರ್ಕ್ ಮಾಡಿದ್ರಿ? ಒಂದ್ 3-4 years ಅಷ್ಟೇ. 4 years ವರ್ಕ್ ಮಾಡಿದಾಗ PU ಮುಗಿಸಿದ ತಕ್ಷಣ ನಾನು ಜಾಯಿನ್ ಆಗ್ಬಿಟ್ಟಿದ್ದೆ. ಸೊ ಅದಕ್ಕೂ ಇದಕ್ಕೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ PU ಮುಗ್ದಿದ ತಕ್ಷಣ ಸ್ವಲ್ಪ ಅಮೌಂಟ್ ಇತ್ತು, ಅದ್ರ ಇಟ್ಕೊಂಡೆ ನಾನು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಏನೇನೋ ಐಡಿಯಾಸ್ ನನಗೆ. ಬಟ್ ಏನಂದ್ರೆ ಧೈರ್ಯನೂ ಇತ್ತು, ನನ್ಗೆ ಗೊತ್ತಿತ್ತು ಐ ವಿಲ್ ಸಕ್ಸೀಡ್ ಅಂತ. ಬಟ್ ಒಂಥರ ಕಮಿಟ್ಮೆಂಟ್ ಇದೆ, ಇವಾಗ ಇಷ್ಟು ಬರ್ತಾ ಇದೆ, ನನಗೆ ಇಷ್ಟೇ ಸಾಕು ದುಡ್ಡು. ಇವಾಗ ಹೆಂಗಿದ್ರು ನಾನು ಅಂದ್ರೆ ನನ್ಗೆ ಏನೇನ್ ಬೇಕೋ ಅದೆಲ್ಲ ತಗೊಳಕ್ ದುಡ್ಡಿದೆ ಅಷ್ಟೇ, ಅದ್ರ ಮೇಲೆ ಎಕ್ಸ್ಟ್ರಾ ಇರಲ್ಲ. ಅದು ಇವಾಗ ಅಕಸ್ಮಾತ್ 1 lakh ದುಡಿತಾ ಇದ್ರೆ ಆ 1 lakh ಪೂರ್ತಿ ಕಮಿಟ್ಮೆಂಟ್ ಇಟ್ಕೊಂಡ್ಬಿಡ್ತೀವಿ. ನಾನು ಎಕ್ಸ್ಟ್ರಾ ಸೇವಿಂಗ್ಸ್ ಅಂತ ನಮ್ಗೆ ಅಂತಾನು ಏನು ಇರಲ್ಲ, ಝೀರೋ. ನೆಗೆಟಿವ್ ಅಲ್ಲಿ ಇರ್ತೀವಿ ಒಂದೊಂದ್ ಸರ್ತಿ. ಮಿಡಲ್ ಕ್ಲಾಸ್ ಅಂದ್ರೆ ಹಾಗೆ ಅಲ್ವಾ, ಎಲ್ಲ ಹಾಗೆ ಇರುತ್ತೆ. ಅದಾದ್ಮೇಲೆ ನಾನು ಸರಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ, ತುಂಬಾ ಟೈಮ್ ಸಿಕ್ತು, ಯೋಚನೆ ಮಾಡಿದೆ. ಅಷ್ಟರಲ್ಲಿ ಸರಿ ನಾನು ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ತುಂಬಾ ದಿವಸದಿಂದ ಆಸೆ ಇತ್ತು, ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಇಮಿಡಿಯೇಟ್ ರೆಸಿಗ್ನೇಷನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ಅವಾಗ ನಿಮ್ದು ಪ್ಲಾನ್ ಇರ್ಲಿಲ್ಲ ಬಿಡೋ ಟೈಮ್ ಅಲ್ಲಿ ಕ್ಲೌಡ್ ಕಿಚನ್ ಕ್ಲೌಡ್ ಕಿಚನ್ ಏನು ಪ್ಲಾನ್ ಇದು ಪ್ಲಾನ್ ಇರ್ಲಿಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂತ ಇತ್ತು. ಅಂದ್ರೆ 10 ದಿವಸದಲ್ಲಿ ಮಾತಾಡಿದ್ರಿ ಅಲ್ವಾ? 10 ದಿವಸದಲ್ಲಿ ಮಾಡ್ಬಿಡಿ. ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವ್ರದೊಂದು ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಿತ್ತು, ಇವ್ರದೇ ರೆಸಿಪಿ ಶೂಟ್ ಮಾಡಿದ್ದು, ಬಿರಿಯಾನಿ ರೆಸಿಪಿನ. ತುಂಬಾ 1 million ವೈರಲ್ ಆಗಿತ್ತು. ಅಂದ್ರೆ ನನಗೆ ಅದು ವೈರಲ್ಲೇ ಅಲ್ವಾ. 1 million ಇಸ್ ನಾಟ್ ಈಸಿ ರೀಚ್ ಅಲ್ಲ. ಅದಕ್ಕೆ ವೈರಲ್ ಆಗಿತ್ತು. ಸರಿ, ಇವ್ರು ತುಂಬಾ ಚೆನ್ನಾಗಿ ಅಡ್ಗೆ, ಮತ್ತೆ ಬಂದವ್ರಿಗೆಲ್ಲ ಫೋರ್ಸ್ ಮಾಡಿ ತಿನ್ಸೋದು. ಇವ್ರ ಮನೆಗ್ ಬಂದ್ಬಿಟ್ರೆ ನಾನು ಅಷ್ಟು ತಿಂತೀನಿ ಊಟ. ಇವಾಗ ಭಯ ಆಗ್ತಿದೆ, ಇಲ್ಲ ಜಾಸ್ತಿ ತಿನ್ಸ್ಬೇಕು. ಯು ಹ್ಯಾವ್ ಟು ಫೇಸ್ ಅಷ್ಟೇ. ನೀವು ಬಂದ್ಬಿಟ್ಟಿದ್ದೀರಾ, ನೀವು ಮಾಡ್ಲೇಬೇಕು. ತಿಂತೀನಿ, ಬಟ್ ಒಂದೇ ಸತಿ ಎಲ್ಲ ಇಷ್ಟು ತಿಂತೀನಿ. ಸರಿ, ಸ್ಟಾರ್ಟೇ ಮಾಡ್ಬಿಡೋಣ ಅಂತ ಅವ್ರದೇ ರೆಸಿಪೀಸ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ. ಮಾಡೋಣ ಅಷ್ಟೇ. ಅವತ್ತಿಂದ ಸೊ ನಿಮ್ಗಿಂತ ಜಾಸ್ತಿ ಅವ್ರು ತುಂಬಾ ಖುಷಿ, ಅವ್ರದೇ ಕಾಂಟ್ರಿಬ್ಯೂಷನ್ ಜಾಸ್ತಿ ತುಂಬಾ ಅಲ್ವಾ? ಅಫ್ಕೋರ್ಸ್ ನಮ್ಗೆ ಏನ್ ಇಷ್ಟ ಆಗುತ್ತೆ ಆ ಕೆಲಸ ಮಾಡ್ತೀವಲ್ಲ, ಅದಕ್ಕಿಂತ ದುಡ್ಡು ಬರುತ್ತೋ ಸೆಕೆಂಡ್ ಅದು, ಬಟ್ ನಮ್ ಮನ್ಸಿಂದ ಏನೋ ಒಂದ್ ಕೆಲಸ ಮಾಡ್ತಿದ್ದೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಅವಾಗ ಆಬ್ವಿಯಸ್ಲಿ ಮನಿ ಅಟ್ರಾಕ್ಟ್ ಆಗುತ್ತೆ. ನಾವು ಮನಿ ಮೇಲೆ ಫೋಕಸ್ ಮಾಡಿಲ್ಲ ಅಂದ್ರೆ ಮನಿ ಅಟ್ರಾಕ್ಟ್. ಎಕ್ಸಾಕ್ಟ್ಲಿ. ಓಕೆ, ಎರಡು ಸ್ವೀಟ್, ಒಂದು ಗುಲಾಬ್ ಜಾಮೂನ್ ಬೇಡ ಆಂಟಿ. ನಾನು ಹೇಳೋಣ ಅನ್ಕೊಂಡೆ, ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ ಬನ್ನಿ, ಎಲ್ರಿಗೂ ಅಡ್ಗೆ ಮಾಡ್ತೀನಿ ಅಂತ. ಬಟ್ ಅಷ್ಟರಲ್ಲಿ ಬೆಳಿಗ್ಗೆ ಅಂದು ಫೋನ್ ಬೆಳಿಗ್ಗೆ ಆಲ್ ಆಫ್ ಸಡನ್ ಅಲ್ವಾ, ನನ್ಗೂ ಅಂತ ಇನ್ಸ್ಟೆಂಟ್ ಆಗಿ ಬರೋರು ಯಾರು ಇಲ್ಲ ಅಲ್ಲಿ ಕೇಳಿದ ತಕ್ಷಣ. ಸರ್ ನಮ್ದು ಅದಿದು ಶೆಡ್ಯೂಲ್ಸ್ ಇರುತ್ತೆ, ತುಂಬಾ ಬಿಸಿ ಅದರಿಂದ. ಓಕೆ, ಮಟನ್ ಸಾಂಬಾರ್ಗ ಧನಿಯಾ
ಫಾಸ್ಟ್ ಸೆಲ್ಲಿಂಗ್ ಯಾವ್ದು ನಿಮ್ದು? ಫಾಸ್ಟ್ ಸೆಲ್ಲಿಂಗ್ ಆಲ್ಮೋಸ್ಟ್ ಎಲ್ಲ ಐಟಮ್, ಬಟ್ ಅದೇ ತುಂಬಾ ಜಾಸ್ತಿ ಈ ರೆಸಿಪಿ ಕೈಮಾ ಉಂಡೆ ಜಾಸ್ತಿ ಕೇಳ್ತಾರೆ, ಮಟನ್ ಸಾರ್ ಜಾಸ್ತಿ ಕೇಳ್ತಾರೆ, ಮಟನ್ ಬಿರಿಯಾನಿನೂ ತುಂಬಾ ಸೇಲ್ ಆಗುತ್ತೆ. ಆಲ್ಮೋಸ್ಟ್ ನನ್ ಅದೇ ಹೋಟೆಲ್ ಅಲ್ಲಿ ಇರುತ್ತಲ್ಲ ಫಾಸ್ಟ್ ಸೆಲ್ಲಿಂಗ್ ಅಂತ, ಆತರ ನಮ್ದ್ರಲ್ಲಿ ನನ್ಗೆ ಆಕ್ಚುಲಿ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ ಫಾಸ್ಟ್ ಸೆಲ್ಲಿಂಗ್ ಯಾವ್ದು ಅಂತ, ಬಟ್ ಎಲ್ಲ ಈಕ್ವಲ್ ಆಗಿ ಸೆಲ್ ಆಗುತ್ತೆ. ಸಾಂಬಾರಿಗೆ ಸೇಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರೆಡ್ ಚಿಲ್ಲೀಸ್, ಪುದೀನ, ಕೊತ್ತಂಬರಿ. ಏನಾಗಲ್ಲ. ಹೌದಾ? ಏನ್ ಶಾರ್ಪೋ ಏನೋ. ಒಬ್ರು ಇಂಟೆಲಿಜೆಂಟ್ ಅಂತಾರೆ, ಒಬ್ರು ಲಕ್ಕಿ ಅಂತಾರೆ. ತುಂಬಾ ಲಕ್ಕಿ ಇದೆ ಅಂತೀನಿ. ಎಷ್ಟೊಂದ್ ಜನ ಹೇಳ್ತಾರೆ ಇದ್ದಿರೋದು ಅಂತಾರೆ ಹಲ್ಗು ಅಂತಾರೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯೋದು ಅಂತಾರೆ. ಒಬ್ರು ಒಂದೊಂದು. ಹೌದು, ಲೆಫ್ಟ್ ಇರೋರು ತುಂಬಾ ಇಂಟೆಲಿಜೆಂಟ್. ಇವ್ರು ಎಡಿಟಿಂಗ್ ಅನಾಲಿಸಿಸ್ ಮಾಡ್ತಾರಲ್ಲ, ನನ್ನ ಫ್ರೆಂಡ್ ಯಾವಾಗ್ಲೂ ಹೇಳೋರು, ನನ್ ಮಕ್ಕಳಲ್ಲಿ ಇವ್ ಮಾಡ್ಲಿ ತುಂಬಾ ಇಂಟೆಲಿಜೆಂಟ್ ಆಗ್ತಾರೆ, ಮತ್ತೆ ತುಂಬಾ ಶಾರ್ಪ್ ಇರ್ತಾರೆ ಅವ್ರು, ಏನೇ ಆದ್ರೂ ಬೇಗ ಕ್ಯಾಚ್ ಮಾಡ್ತಾರೆ, ಏನೇ ಹೇಳ್ಕೊಟ್ಟು ಫುಲ್ ಇಲ್ಲಿ ತುಂಬಾ ಒಳ್ಳೇದು ಬಿಡಿ ಏನವರು. ಸಾಂಬಾರಿಗೆ ರುಬ್ತಿದ್ದಾರೆ. ನನ್ಗೆ ಇವಾಗ 1.5 month ಅಲ್ಲಿ ಆಗಿರೋ ಹೇರ್ ಫಾಲ್ ಲೈಫಲ್ಲೇ ಆಗಿಲ್ಲ. ಲೈಫಲ್ಲಿ ಹೇರ್ ಫಾಲ್ ಆಗಿಲ್ಲ, ಮತ್ತೆ ಈ ತರ ಹೇರ್ ಫಾಲ್ ಆಗಿದೆ. ತುಂಬಾ ಕೇರ್ ಮಾಡ್ತಿದ್ಲು, ಇವಾಗ ಪಾಪ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಅವ್ರಿಗೆ. ಗೀ ರೋಸ್ಟ್ಗೆ ಮಸಾಲೆ ಇದು, ಇದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೋದು. ಇದ್ರಲ್ಲಿ ಏನು ಆನಿಯನ್ ಆತರ ಏನಿಲ್ಲ, ಬರೀ ಸಿಂಪಲ್ ಸ್ಪೈಸಸ್ ಜಾಸ್ತಿ. ಗೀ ಜಾಸ್ತಿ ಗೀ ಜಾಸ್ತಿ ಬೇಕಾಗುತ್ತೆ. ಎಲ್ಲ ಅಕ್ಕಪಕ್ಕ ಕೇಳ್ತಾ ಇರ್ತಾರೆ, ಕ್ಲೌಡ್ ಕಿಚನ್ ಮಾಡ್ತೀವಿ, ಎಲ್ರದ್ದು ಇಲ್ಲೇ ಗಮನ. ಸ್ಮೆಲ್ಗೆ ಪಾಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡ್ತಾರಾ? ತುಂಬಾ ಆರ್ಡರ್ ಮಾಡ್ತಾರೆ ಎಲ್ರು. ಬಿಗಿನಿಂಗ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆರ್ಡರ್ ಮಾಡ್ತಾರೆ. ಎಷ್ಟು ಕಿಲೋಮೀಟರ್ ಸರೌಂಡಿಂಗ್ ನೀವು ಡೆಲಿವರಿ ಕೊಡೋದು? 20 kilometers, ಬಟ್ ಈಗ ಕಮ್ಮಿ ಮಾಡೋಣ ಅನ್ಕೊಂಡಿದ್ದೀನಿ. ಮುಂಚೆ 25 ಆಗ್ತಿತ್ತು. ನೈಸ್. ಅಲ್ಲಿವರೆಗೂ ಹೋಗಿದೆ ಬನಶಂಕರಿ. ನೈಸ್. ಕಮ್ಮಿ ಇದೆ. ನೈಸ್. ಕಡಿಮೆ. ಅದಕ್ಕೆ ಈಗ ಯೂಶಲಿ ಕ್ಲೌಡ್ ಕಿಚನ್ ಅಂದ ತಕ್ಷಣ ಬರೀ 5 to 4 kilometers, ಮ್ಯಾಕ್ಸ್ ಟು ಮ್ಯಾಕ್ಸ್ 6-7 ಅಷ್ಟೇ ಮಾಡೋದು. ನೈಸ್. 20 to 25 kilometers. ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಟೆಕ್ಸ್ಟ್ ಮಾಡ್ತಾರೆ. ಓಕೆ. ಸೊ ಡೆಲಿವರಿ ದೂರ ಇದೆ ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗಿ ಈಸಿಯಾಗಿ. ನಿಮ್ದೇ ವೆಬ್ಸೈಟ್ ಇದೆಯಾ? ನನ್ನ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ವೆಬ್ಸೈಟ್ ಇದೆ. ಅದ್ರಲ್ಲಿ ಅಂದ್ರೆ ಸೆಪರೇಟ್ ವೆಬ್ಸೈಟ್ ತರ ಮಾಡಿದ್ರೆ ನಮ್ದೇ ಸೆಪರೇಟ್ ಸ್ವಿಗ್ಗಿ ಝೊಮ್ಯಾಟೊ ತರಾನೇ, ಬಟ್ ಸೆಪರೇಟ್ ವೆಬ್ಸೈಟ್. ನೈಸ್. ಮುಂಚೆ ಚಿಕನ್ ಜೊತೆ ಉಪ್ಪು ಕುಕ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೆ. ಸಾಕಿಷ್ಟು ರುಬ್ಬಿರೋ ಮಸಾಲ, ರೆಡ್ ಮಸಾಲೆ ಹಾಕ್ತಾ ಇರುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ದಿವಸ 2023 ಅಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, 3 years, 6 months ಬರೀ ಕುಕಿಂಗ್ ಒಂದೇ ಇದ್ದಿದ್ದು. ನಾನು ಒಬ್ಳೆ ಹಿಂಗೆ ನಿಂತ್ಕೊಂಡು ಒಬ್ಳೆ ವಿಡಿಯೋ ಇಟ್ಕೊಂಡು ಕುಕ್ ಎಲ್ಲ ಮಾಡ್ತಿದ್ದೆ. ಸೊ ಆಮೇಲೆ ಸ್ವಲ್ಪ ಫ್ಯಾಮಿಲಿ ವ್ಲಾಗಿಂಗ್ ತರ ಅದು ಇದು ಶುರು ಮಾಡಿದೆ. ಆಮೇಲೆ ನೋ, ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಪ್ ಅಂದ್ಬಿಟ್ಟು ಮತ್ತೆ ಬರೀ ಕುಕಿಂಗ್ ಶುರು ಮಾಡಿದೆ. ಆತರ ಸೆಂಟ್ರಲ್ ಟ್ರಾವೆಲಿಂಗು. ಬಟ್ ಮೇನ್ ಫೋಕಸ್ ಇದೆ ಲೈಕ್ ಐ ವಾಂಟ್ ಟು ಸ್ಟಾರ್ಟ್ ಇನ್ ದ ಕುಕಿಂಗ್ ರಿಲೇಟೆಡ್ ಮಾಡ್ಬೇಕು ಅಂತ. ತುಂಬಾ 6 months ವಾಸ್ ಲೈಕ್ ತುಂಬಾ ಕಷ್ಟ ಆಯ್ತು ನಂಗೆ ಬಿಗಿನಿಂಗ್ 6 months. ಯಾಕಂದ್ರೆ ಸೆಲ್ಫ್ ಒಂದೇ ಇಟ್ಕೊಂಡು ನಾನೇ ಅಡ್ಗೆ ಮಾಡೋ, ಅದು ನೀಟಾಗಿ ಫೋಕಸ್ ಆಗ್ತಿದೆ. ಕಂಪ್ಲೀಟ್ ಆಗೋ ಅಡ್ಗೆ 3 hour ಆಗುತ್ತೆ. ಆಮೇಲೆ ಎಡಿಟಿಂಗ್ ಪಾರ್ಟ್ ಇದೆಯಲ್ಲ, ದಟ್ ಇಸ್ ಹೆಕ್ಟಿಕ್. ಹೌದು, ಒಬ್ರೇ ಎಲ್ಲ ಮ್ಯಾನೇಜ್ ಮಾಡೋದ್ ಕಷ್ಟ ಅಪ್ಪ. ಅವಾಗ ನಾನು ನೈಟ್ ಶಿಫ್ಟ್ ವರ್ಕ್ ಮಾಡ್ತಿದ್ದೆ. ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ನೈಟ್ ಎಲ್ಲ ವರ್ಕ್ ಮಾಡಿ ಬೆಳಗ್ಗೆ ಎದ್ದು ಕುಕಿಂಗ್ ವಿಡಿಯೋ ಮಾಡಿ ಮತ್ತೆ ನೈಟ್ ಬ್ಯಾಲೆನ್ಸ್ ಮಾಡೋದ್ ಕಷ್ಟ. ಒಂಚೂರು ಬ್ರೇಕ್ ಕೊಟ್ರೆ ಎಡಿಟಿಂಗ್ ಮಾಡ್ಕೊಳ್ಳೋದು, ಆತರ ಒಂದ್ ದಿವಸ ಶೂಟ್ ಮಾಡೋದು, ಇನ್ನೊಂದ್ ದಿವಸ ಎಡಿಟಿಂಗ್. ಸೊ ಆತರ ಮ್ಯಾನೇಜ್ ಮಾಡ್ತಿದ್ದೆ. ಬಿರಿಯಾನಿ ದಮ್ ಆಗ್ಬಿಡುತ್ತೆ, 5 minutes ಅಷ್ಟೇ ಆಗುತ್ತೆ. ಮಟನ್ ಸಾಂಬಾರ್, ಚಿಕನ್ ಗೀ ರೋಸ್ಟ್, ಚಿಕನ್ ಚಾಪ್ಸ್. ಈಗ ನಾನು ಬೇರೆ ಹ್ಯಾಂಡಲ್ ಮಾಡ್ತೀನಿ, ಇವ್ರು ಮತ್ತೆ ಆಂಟಿ ಮಾಡ್ಕೊಂತಾರೆ.
ಸ್ವಲ್ಪ ನಾನು ಬಂದು ಟೇಸ್ಟ್ ನೋಡೋದು ಎಲ್ಲ ಆಗಿದ್ಯಾ ಅಂತ Orders. ಮ್ಯಾನೇಜ್ ಮಾಡೋದು. ಇಷ್ಟ್ ಕೆಜಿ ಆಗಿದ್ಯಾ, ಎಷ್ಟ್ ಕೆಜಿ ಚಿಕನ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ, ರಿಮೈಂಡ್ ಮಾಡ್ತಾ ಇರ್ತೀನಿ Good. ಇವ್ರಿಗೆ. ಮುಂಚೆ ನಾನೇ ಅಡ್ಗೆ, ನಾನು ಮತ್ತೆ ಆಂಟಿ ಮಾತ್ರ ಅಡ್ಗೆ ಮಾಡ್ತಾ ಇದ್ವಿ, ಆಮೇಲೆ ಆಂಟಿನೂ ಬರ್ತೀನಿ ಅಂತ ಹೇಳಿದ್ರು. ಮನೆಗೆಲ್ಲ ನಮ್ಗೆ ಬೇಕು ಅಂತ ಹೇಳಿ ಆರ್ಡರಾ? ಅಂತ ಅದನ್ನೆಲ್ಲ ಜ್ಞಾಪಿಸ್ತಾ ಇರ್ತಾಳೆ. ಬೇಗ ಬೇಗ ಯಾವ್ದಾದ್ ಪ್ರಿಯಾರಿಟಿ ಇದೆ, ಯಾವ್ದಾದ್ ದೂರ ಇದೆ ಎಲ್ಲ ಮ್ಯಾನೇಜ್ ಮಾಡಿ ಕಾಲ್ಸ್ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನಿಮ್ಗೆ ಮೇನ್ ವೆಬ್ಸೈಟ್ ಇಂದಾನೇ ಬರೋದಾ? ವೆಬ್ಸೈಟ್ ಇಂದಾನೇ ಬರೋದು. ಓಕೆ. ಸೊ ಆರ್ಡರ್ ಹೆಂಗ್ ಮಾಡೋದು ಅಂತ ಕೇಳ್ತಾ ಇದೀನಿ. ಸೊ ನೀವೇನಾದ್ರೂ ಆರ್ಡರ್ ಮಾಡ್ಬೇಕು ಅಂದ್ರೆ ಸಹನಾಸ್ ಕ್ಲೌಡ್ ಕಿಚನ್ ಇಂದ, ಸೊ ಇದೊಂದು ಪ್ರೊಸೀಜರ್ ಇದೆ. ಹಿಂಗ ಆರ್ಡರ್ ಮಾಡ್ಕೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ತಿಳಿಸಿ ಅವ್ರಿಗೆ. ಇನ್ಸ್ಟಾಗ್ರಾಮ್ ಬಯೋಲಿರೋ ಲಿಂಕ್ಗೆ ಹೋಗಿ ಎಸ್ ಕೊಟ್ಟು ನಿಮಿಷ ನನ್ನ ನಂಬರ್ ಟೈಪ್ ಮಾಡ್ತೀನಿ. ನಮ್ ನಂಬರ್ ಲೀಕ್ ಮಾಡ್ಬಿಡ. ಇಲ್ಲ ಹೆಂಗು ನಿಮಗ್ ಕಾಲ್ಸ್ ಬರೋದೇನು? ಇದು ನನ್ನ ಪ್ರೈವೇಟ್ ನಂಬರ್. ಹೌದಾ? ಅದನ್ನೇ ಲೀಕ್ ಮಾಡ್ತೀನಿ. ಸಹನ ಅಡ್ಗೆ ಮಾಡ್ಲೇಬಾರ್ದು. ಬರೀ ಅದೇ ಆಗಿದ್ದು ನನ್ಗೆ, ಅಡಿಗೆ ಮಾಡೋದ್ ಬಿಟ್ಟು ಕಾಲ್ಸ್ ಎಲ್ಲ ಕಾಲ್ ಮಾಡಿದ್ದೀವಿ ಅಂತ ಮಾಡಿದಾರೆ ಯಾರೋ ಬಾಯೋ ಕಾಲ್ ಮಾಡಿ ಅಂತ ಆಗ್ತಿದಿಲ್ಲ. ಕಾಲ್ ಮಾಡಿದೀನಿ. ಕಾಲ್ ಮಾಡಿ. ಚಿಕನ್ ಅಂದ್ರೆ ಏನ್ ಇವತ್ತು ಕ್ಲೋಸ್ ಇದೆ, ವೀಕ್ ಆಫ್ ಆಗಿರೋದ್ರಿಂದ. ಸೊ ಚಿಕನ್ ಆಡ್ ಮಾಡಿ, ಚಿಕನ್ ಐಟಮ್ಸ್ ಮತ್ತೆ ಮಟನ್ ಐಟಮ್ಸ್ ಇಲ್ಲಿರುತ್ತೆ. ಯಾವ ಐಟಮ್ಸ್ ಬೇಕು ಅದನ್ನ ಕಾರ್ಟ್ಗೆ ಆಡ್ ಮಾಡಿ, ಆಮೇಲೆ ಅಪ್ಡೇಟ್ ಮೈ ಪಿನ್ ಲೊಕೇಶನ್ ಅಲೌ ಕೊಟ್ಟು ಸ್ಕೆಡ್ಯೂಲ್ ಪ್ರೀ ಆರ್ಡರ್ ಅಥವಾ ಸ್ಕೆಡ್ಯೂಲ್ ಫಾರ್ ಲೇಟರ್ ಮುಂಚೆನೆ ಶೆಡ್ಯೂಲ್ ಮಾಡಿ ಇಟ್ಬಿಡ್ಬೋದು. ಪ್ರೀ ಆರ್ಡರ್ಸ್ ಮಾಡ್ಕೋಬಹುದು. ಸೊ ಡೇಟ್ ಮತ್ತೆ ಟೈಮ್ ನ ಸೆಲೆಕ್ಟ್ ಮಾಡಿ ಚೆಕ್ಔಟ್ ಕೊಟ್ರೆ, ಚೆಕ್ಔಟ್ ಕೊಟ್ಟು ಪೇಮೆಂಟ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಆನ್ಲೈನ್ ಆರ್ಡರ್ ಹಿಂಗ್ ಮಾಡೋದು. ಚೆಕ್ಔಟ್ ನಿಮಗೆ ಜಾಸ್ತಿ ವೆಬ್ಸೈಟ್ ಅಲ್ಲಿ ಇವಾಗ ಎಷ್ಟೊಂದ್ ಜನ ಗೊತ್ತಾಗಿದೆ ವೆಬ್ಸೈಟ್ ಬಗ್ಗೆ. ತುಂಬಾ ಕನ್ವೀನಿಯಂಟ್ ಇದೆ ಅಂತ ಹೇಳ್ತಾ ಇದಾರೆ ವೆಬ್ಸೈಟ್ ಯೂಸ್ ಮಾಡೋದು. ಮತ್ತೆ ಕಾಲ್ಸ್ ಈಗ ಮಿಸ್ ಆಗ್ಬಿಡುತ್ತೆ, ನಾನು ಕುಕಿಂಗ್ ಅಲ್ಲಿ ಬಿಸಿ ಇರ್ತೀನಿ, ಕಾಲ್ಸ್ ಪಿಕ್ ಮಾಡಕ್ ಆಗಲ್ಲ, ಕಾಲ್ಸ್ ಮಿಸ್ ಮಾಡೋದು, ಮತ್ತೆ ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಮಾಡಕ್ ಆಗದೆ ಇರೋದು, ವಾಟ್ಸ್ಆಪ್ ರಿಸ್ಟ್ರಿಕ್ಟ್ ಆಗೋದು, ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಆಗ ಈ ವೆಬ್ಸೈಟ್ ಕ್ರಿಯೇಟ್ ಮಾಡಿದಾಗಿಂದ ಕಾಲ್ಸ್ 90% ಕಮ್ಮಿ ಆಗ್ಬಿಟ್ಟಿದೆ. ಬರೀ ಆರ್ಡರ್ ಮಾಡೋರು ಮಾತ್ರ ಮೆನ್ಯೂ ಸ್ಕ್ರಾಲ್ ಮಾಡ್ತಾರೆ, ಈಸಿಯಾಗಿ ಆರ್ಡರ್ ಮಾಡ್ತಾರೆ. ನಮಗೂ ಸಿಸ್ಟಮ್ಯಾಟಿಕ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ಗೊತ್ತಾಗುತ್ತೆ, ನಾವು ಆರ್ಡರ್ ಡೆಲಿವರ್ ಮಾಡಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ಬೆಸ್ಟ್. ನಿಮ್ಗ ಲಿಂಕ್ ಬೇಕಾದ್ರೆ ನೀವು ಅವ್ರ ಇನ್ಸ್ಟಾ ಪೇಜ್ ಬಯೋದಲ್ಲೇ, ಇನ್ಸ್ಟಾಗ್ರಾಮ್ ಪೇಜ್ ಬಯೋ ಅಲ್ಲೇ ಇರುತ್ತೆ. ಈಸಿಯಾಗಿ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಹೇಗೆ ಆರ್ಡರ್ ಮಾಡ್ತೀರಾ ಹಾಗೆ ಆರ್ಡರ್, ಸಿಮಿಲರ್. ಸೊ ನೀವೇನಾದ್ರೂ ಸಹನಾಸ್ ಕ್ಲೌಡ್ ಕಿಚನ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ಟೇಸ್ಟ್ ಮಾಡ್ಬೇಕು ಅಂದ್ರೆ ಈ ಲಿಂಕ್ ನ ಓಪನ್ ಮಾಡಿ ಲಾಗಿನ್ ಆಗಿ ಆರ್ಡರ್ ನ ಪ್ಲೇಸ್ ಮಾಡಿ. ಅಂಡ್ ಟೇಸ್ಟ್ ಹೆಂಗಿತ್ತು ಅಂತ ನನ್ ಬ್ಲಾಗ್ ಅಲ್ಲೂ ಕಮೆಂಟ್ ಮಾಡಿ, ಅವ್ರಿಗೂ ಕಮೆಂಟ್ ಮಾಡಿ. ಅವ್ರು ಯಾರೋ ಹೊಸಬ್ರು ಬಂದಿದ್ದಾರೆ ನಿಜ ಅನ್ಸ್ತಾ ಇದಾರಂತೆ, ನೋಡಿದೀನಿ ಎಲ್ಲೋ ತುಂಬಾ ದಿವಸದಿಂದ ಪರಿಚಯ ಇದೆ ಅನ್ನೋ ತರನೇ ಅದೇ ಅಲ್ವಾ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಬಿರಿಯಾನಿ, ಚಿಕನ್ ಚಾಪ್ಸ್, ಏನದು ಚಿಕನ್ ಗೀ ರೋಸ್ಟ್, ಮಟನ್ ಸಾಂಬಾರ್, ಕಬಾಬು ಮಾಡ್ಬಿಟ್ಟಿದ್ದಾರೆ. ಸೊ ಕಬಾಬ್ ರೆಸಿಪಿ ನಾವು ತೋರಿಸಿಲ್ಲ. ಅಂಡ್ ಗುಲಾಬ್ ಜಾಮೂನ್ ಅಂಡ್ ಪಾಯ್ತಾ ಇಷ್ಟೆಲ್ಲ ಮಾಡಿದ್ದಾರೆ. ಇವಾಗ ತಿನ್ನೋದೊಂದೇ ಬಾಕಿ, ತಿನ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಮಟನ್ ಬಿರಿಯಾನಿನ ಫಸ್ಟ್ ಸರ್ವ್ ಮಾಡ್ತಿದ್ದಾರೆ. ಮಟನ್ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದೀನಿ. ನನಗೆ ಪ್ಲೀಸ್ ಸ್ವಲ್ಪ ಹಾಕಿ, ಸಾಕು. ಒಂದ್ ನಿಮಿಷ ಪೀಸ್ ಜಾಸ್ತಿ ಒಂದೇ ಸತಿ ತಿನ್ನಕ್ಕಾಗಲ್ಲ, ಅದಕ್ಕೆ ಅದೇ ಎಲ್ಲ ಐಟಮ್ಸ್ ನಾನು ಟ್ರೈ ಮಾಡ್ಬೇಕು, ಟೇಸ್ಟ್ ಮಾಡ್ಬೇಕು. ಸೊ ಒಂದೇ ರೆಸಿಪಿನೇ ಜಾಸ್ತಿ ತಿನ್ಬಿಟ್ರೆ ಬೇರೆದೆಲ್ಲ ತಿನ್ನಕ್ಕಾಗಲ್ಲ ಅಂತ. ನೆಕ್ಸ್ಟ್ ಮಟನ್, ಈಗ ಚಿಕನ್ ಚಾಪ್ಸ್. ಸಾರಿ ಚಿಕನ್ ಚಾಪ್. ಸ್ವಲ್ಪ ಹಾಕಿ ಚಿಕನ್ ಗೀ ರೋಸ್ಟ್. ಸಾಕು. ಚಿಕನ್ ಸಾರು ಒಂದ್ ಸ್ವಲ್ಪ ಒಂದ್ ಪೀಸ್ ಹಾಕಿ ಸಾಂಬಾರ್ ಹಾಕಿ. ಪೀಸ್ ಅಷ್ಟೊಂದು ಬೇಡ, ಒಂದ್ ಸಾಕು. ನಿಜ ತಿನ್ನು, ಆರಾಮಾಗಿ ತಿನ್ಬೋದು. ನಿಧಾನಕ್ಕೆ ಟೇಸ್ಟ್ ಮಾಡ್ತೀನಿ. 2 hours ಊಟ ಮಾಡ್ಬೇಕಾ ನಾನು? ಇಲ್ಲೇ ಮಲಗ್ಬಿಡ್ತೀನಿ ಇವಾಗ. ಇಲ್ಲೇ ಮಲ್ಕೊಳ್ಳಿ. ಆಮೇಲೆ ಕಬಾಬ್ ಸೈಡ್ ಅಲ್ಲಿ ಹಾಕ್ಬೇಕಿತ್ತು, ಅಲ್ಲೇ ಹಾಕಿ. ಅದು ಫುಲ್ ಪ್ಲೇಟ್. ಗುಲಾಬ್ ಜಾಮೂನ್ ದಾಸಲ. ಈಗ ಸೋನು ಅವರು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಅಂತ. ಓಕೆ, ನೀವು ಬನ್ನಿ ಜೊತೆಗೆ ಹೋಗೋಣ. ತಿನ್ನಿದ್ದೀನಿ, ಏನಾಗಲ್ಲ ಗೈಸ್. ಇವಾಗ ಬಿರಿಯಾನಿ, ಕಬಾಬ್, ಚಿಕನ್ ಚಾಪ್ಸ್, ಚಿಕನ್ ಗೀ ರೋಸ್ಟ್ ಅಂಡ್ ಮಟನ್ ಸಾಂಬಾರ್ ಎಲ್ಲ ಇಲ್ಲಿದೆ. ಒಂದೊಂದೇ ಟೇಸ್ಟ್ ಮಾಡ್ತಾ ಇದೀವಿ. ಸೊ ಮಟನ್ ಬಿರಿಯಾನಿ. we'll taste mutton biryani first.
ಕೆಲವರು ಮಟನ್ ಬಿರಿಯಾನಿನ ಐ ಥಿಂಕ್ ಬಿರಿಯಾನಿ ಎಲ್ಲ ರಾಯ್ತಾದಲ್ಲಿ ಮಾಡ್ಕೊತಾರೆ, ಹಂಗೇನು ತಿಂದು ಟೇಸ್ಟ್ ಮಾಡಿದ್ರೆ ಬೇರೆ ಇರುತ್ತೆ, ರಾಯ್ತಾ ಹೌದು. ಜೊತೆನೆ ಬೇರೆ ಟೇಸ್ಟ್ ಬರುತ್ತೆ. ನನಗ್ ಪರ್ಸನಲಿ ಬರೀ ಬಿರಿಯಾನಿ ತಿನ್ನಕ್ ಇಷ್ಟ, ಯಾಕಂದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ರಾಯ್ತಲ್ಲಿ ತಿಂದ್ರೆ. ಹೌದು ಇದು ಹಿಂಗೇನೆ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರುತ್ತೆ. ಗೈಸ್ ತುಂಬಾ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಅಂತೂ ಅಮೇಸಿಂಗ್ ಆಗಿದೆ. ಸೊ ತಿಂತಿದ್ರೆ ಸಕ್ಕತ್ತಾಗಿದೆ. ಗುಲಾಬ್ ಜಾಮೂನ್ ಬಂತು. ಆಂಟಿ ಅಂತೂ ನಂಗೆ ಇವತ್ತು ಫುಲ್ಲು ಗುಲಾಬ್ ಜಾಮೂನಲ್ಲೇ ತಿನ್ಸಿದಾರೆ. ಬೆಳಗ್ಗೆ 3 ತಿಂದಿದ್ದೀನಿ ನಾನು ಗುಲಾಬ್ ಜಾಮೂನ್. ಇವಾಗ ಗುಲಾಬ್ ಜಾಮೂನ್ ಸಖತ್ ಅಡಿಕ್ಟಿವ್, ತಿಂತಾರೆ ಹ್ಮ್. ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ. ತಿಂತೀವಿ ಅಂತ. ನೆಕ್ಸ್ಟ್ ಇವಾಗ ಚಿಕನ್ ಗೀ ರೋಸ್ಟ್. ದಿಸ್ ಇಸ್ ಸ್ಪೆಷಲಿ ಮೇಡ್ ಬೈ ಸಹನಾ. ಟೇಸ್ಟ್ ಮಾಡ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ಮಾಡಿರೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಗೀ ರೋಸ್ಟ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಬಾಬ್ ತಿನ್ನೋಣ. ಕಬಾಬ್ ನಾನು ಪ್ರೊಸೀಜರ್ ನೋಡೇ ಇಲ್ಲ, ಅವ್ರು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು ಅನ್ಸುತ್ತೆ ಕಬಾಬ್. ಕಬಾಬ್ ಮಟನ್ ಸಾಂಬಾರ್, ಇಲ್ಲ ಮುದ್ದೆ ಚಪಾತಿ. ಮತ್ತೆ ಯೂಶಲ್ ಆಗಿ ಅಥೆಂಟಿಕ್ ಟೇಸ್ಟೇ ಸಿಗಲ್ಲ ಎಲ್ಲೂ. ಇಲ್ಲಿ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡಿರೋದು ನಾವು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಮಟನ್ ಸಾಂಬಾರ್ ಸಕ್ಕತ್ತಾಗಿದೆ. ಆಮೇಲೆ ಒಳ್ಳೆ ನಾಟಿ ಸ್ಟೈಲ್ ಫುಡ್ಡು, ಫುಲ್ ಫಿಲ್. ಇವತ್ತು ನಿಮ್ಗೇನ್ ಅನ್ಸಿದೆ ನಾನು ನಿಮ್ಮ ಮನೆಗೆ ಬಂದಿದ್ದು ಹೇಳಿ? ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನಿಮ್ ಮೆಸೇಜ್ ಮಾಡಿದಾಗ ನನ್ಗೆ ವಾವ್, ಇವ್ರು ನನಗ್ ಮೆಸೇಜ್ ಮಾಡ್ತಾ ಇದಾರ, ಸರಿ ಬರ್ತಾರೆ ಅನ್ಬಿಟ್ಟು ಫುಲ್ ಪ್ರಿಪ್ರೇಷನ್ಸು. ನನ್ನ ಫ್ಯಾಮಿಲಿನೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ರು, ಎಲ್ರಿಗೂ ಒಂದ್ ಸ್ವಲ್ಪ ನರ್ವಸ್ ಇದ್ರು. ನಾನ್ ಹೇಳ್ದೆ ಸೀಮಾ ಅವ್ರು ಹಂಗಿಲ್ವೇ ಇಲ್ಲ, ನನ್ಗೊಂಥರ ಕನೆಕ್ಷನ್. ನಿಮ್ ಯೂಟ್ಯೂಬ್ ಬ್ಲಾಗ್ಸ್ ನೋಡ್ತೀನಿ, ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀನಿ, ಅದ್ರಲ್ಲೆಲ್ಲ ಒಂಥರ ಕನೆಕ್ಷನ್ ಯಾವತ್ತು ಅಂದ್ರೆ ನಿಮ್ನ ಅರ್ಥ ಮಾಡ್ಕೊಂಡಿರೋ ತರ ನೀವ್ ಯಾವಾಗ್ಲೂ ಜೆನ್ಯೂನ್ ಆಗಿರ್ತೀರಾ. ಆ ತರ ಇಲ್ಲ ಅಂತ ತುಂಬಾ ಹಂಬಲ್ ಆಗಿ ಬಂದು ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡಿ ನಮಗ್ ಕಂಫರ್ಟೇಬಲ್ ನೀವ್ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಮ್ ಮನೆಗ್ ಬಂದಿದ್ಕೆ. ಅಡ್ಗೆ ಎಲ್ಲಾ ಮಾಡಿ ನಮ್ ಜೊತೆ ತುಂಬಾ ಚೆನ್ನಾಗಿತ್ತು. 3 hours ಸ್ಪೆಂಡ್ ಮಾಡಿತ್ತು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಏನಂದ್ರೆ ಅಡ್ಗೆ ಅಂದಿದ ತಕ್ಷಣ ಇವಾಗ ನಾನ್ ನೋಡ್ಬೇಕಿತ್ತು ಇವ್ರು ಹೆಂಗ್ ನಾನ್ ಅನ್ಕೊಂಡ್ರೆ ನನ್ಗೆ ಗೊತ್ತಿರ್ಲಿಲ್ಲ ಮನೆಯಲ್ಲೇ ಈ ತರ ಎಲ್ಲ ಇರುತ್ತೆ. ನಾರ್ಮಲ್ ಕಿಚನ್ ನಾನೇನ್ ಅನ್ಕೊಂಡೆ ಕ್ಲೌಡ್ ಕಿಚನ್ ಅಂದಿದ ತಕ್ಷಣ ಅಫ್ಕೋರ್ಸ್ ಎಲ್ಲರಿಗೂ ಥಾಟ್ ಬರೋದು ಒಂದ್ ಸೆಟಪ್ ಮಾಡ್ಕೊಂಡಿರ್ತಾರೆ ಕಂಪ್ಲೀಟ್ಲಿ ಕ್ಲೌಡ್ ಕಿಚನ್, ಒಂದ್ 3-4 ಜನ ಇರ್ತಾರೆ ಹೆಲ್ಪರ್ಸ್. ಸೊ ಯು ವಿಲ್ ಬಿ ದ ಮೇನ್ ಶೆಫ್ ತರ ಮಾಡ್ತಾ ಇರ್ತೀರಾ ಅಂತ ನಾನು ಅನ್ಕೊಂಡೆ. ಆಮೇಲೆ ನೋಡ್ರಿ ಓ ಇದು ಕಂಪ್ಲೀಟ್ಲಿ ಮನೇಲೆ ನೀವು ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ. ಸಖತ್ ತುಂಬಾ ಹೋಮ್ಲಿ ಫೀಲ್ ಇದೆ. ಈ ಫುಡ್ ತಿಂತಿದ್ರೆ ಮನೇಲೆ ಇನ್ಸ್ಟೆಂಟ್ ಆಗಿ ಬಿಸಿ ಬಿಸಿ ಮನೇಲಿ ಇವಾಗ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ತಟ್ಟೆಗೆ ಹಾಕೊಂಡ್ ತಿಂತೀವಲ್ಲ ಹಂಗಿದೆ. ಸೊ ಹಂಗೆ ಅನ್ಸಿದೆ, ನೀವು ಆರ್ಡರ್ ಮಾಡ್ಕೊಂತೀನಿ. ನಮ್ಮ ಮನೇಲಿ ನಮ್ಮ ಹತ್ರ ಕೆಜಿ ಲೆಕ್ಕದಲ್ಲಿ ಅಂದ್ರೆ ಜಾಸ್ತಿ ಬಲ್ಕ್ ಆರ್ಡರ್ಸ್ ಕೊಟ್ರೆ ನಾವು ಹಾಟ್ ಕೇಸಸ್ ಅಲ್ಲಿ ಕೊಡ್ತೀವಿ. ಅವಾಗ ನಿಮ್ಗೆ ಇನ್ನೂ ಟೆನ್ಷನ್ ಇರಲ್ಲ. 5 to 6 hours ಅದು ಬಿಸಿ ಬಿಸಿ ಆಗಿರುತ್ತೆ. ನೀವು ಆರಾಮಾಗಿ ಸರ್ವ್ ಮಾಡ್ಕೊಂಡು ಮನೇಲಿ ಮಾಡ್ದಂಗೆ ಇರುತ್ತೆ, ತಿನ್ಬೋದು ಅವಾಗ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ದಿಸ್ ವಾಸ್ ದ ಅಮೇಸಿಂಗ್ ವ್ಲಾಗ್ ಅನ್ಕೊಳ್ಳಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ತರ ವ್ಲಾಗ್ ಮಾಡಿದ್ದು. ಯೂಶಲಿ ನನ್ನ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿ ಒಂದು ಕುಕಿಂಗ್ ಮಾಡೋಣ ಅಂತಿದ್ದೆ, ಬಟ್ ಅದಕ್ಕಿಂತ ಇದು ಒಂಥರ ಕ್ಲೌಡ್ ಕಿಚನ್ ತರ ಫೀಲೇ ಅನ್ಸಿಲ್ಲ ನನಗೆ. ಇದು ಮನೇಲೆ ಎಲ್ಲಾರು ಸೇರಿ, ಎಸ್ಪೆಷಲಿ ಆಂಟಿಗಂತೂ ಥ್ಯಾಂಕ್ ಯು ಹೇಳ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಅಡ್ಗೆ ಮಾಡಿದ್ರು ಆಂಟಿ. ಸೊ ಆ ತರ ಫೀಲ್ ಇತ್ತು. ಥ್ಯಾಂಕ್ ಯು ಅಷ್ಟು ಕಂಫರ್ಟಬಲ್ ಫೀಲ್ ಕೊಟ್ಟಿದ್ದು. ಅಂಡ್ ಥ್ಯಾಂಕ್ ಯು ಫಾರ್ ದಿ ಅಮೇಸಿಂಗ್ ಟೇಸ್ಟಿ ಅಂಡ್ ಡಿಲಿಷಿಯಸ್ ಇವಾಗ ಫುಲ್ ಖಾಲಿ ಮಾಡ್ಬೇಕು, ಅದೇ ಟಾಸ್ಕ್. ಅದೇ ಮನೆಯಲ್ಲಿ ಫುಲ್ ಯೋಚನೆ ಆಗ್ತಿದೆ ಗೈಸ್. ಮಟನ್ ಸಾಂಬಾರ್ ಅಂತೂ ಇಷ್ಟೊಂದಿದೆ. ಡನ್, ನಾನು ಅರ್ಧ ಇಲ್ಲೇ ಹೊಟ್ಟೆ ತುಂಬುತ್ತದೆ. ನಾವೇ ಮಾಡಿದ್ದಲ್ವಾ ಎಲ್ಲ ನಿಂತ್ಕೊಂಡು ಸ್ವಲ್ಪ ಅನ್ಸುತ್ತೆ, ಬಟ್ ನೀವು ಖಾಲಿ ಮಾಡ್ತೀನಿ. ಓಕೆ ಗೈಸ್, ಈ ವ್ಲಾಗ್ ಸಹನಾ ಜೊತೆ ವ್ಲಾಗ್ ಮಾಡಿದಕ್ಕೆ, ಕುಕಿಂಗ್ ವ್ಲಾಗ್ ಮಾಡಿದಕ್ಕೆ ಹಿಂಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಸಪೋರ್ಟ್ ಹರ್ ಬಿಸ್ನೆಸ್. ಅವರು ಇವಾಗ ಜಸ್ಟ್ 1.5 month ಆ ಬಿಸ್ನೆಸ್ ನ ಶುರು ಮಾಡಿರೋದು. ನೆಕ್ಸ್ಟ್ ನಾನು ಅವ್ರು ಮೀಟ್ ಆಗಷ್ಟರಲ್ಲಿ ಒಂದು ದೊಡ್ಡ ಕ್ಲೌಡ್ ಕಿಚನ್ ಆಗಿರ್ಲಿ, ಒಳ್ಳೇದಾಗ್ಲಿ ಅಷ್ಟೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ನೀವೇನಾದ್ರೂ ಆರ್ಡರ್ ಮಾಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಬಯೋಲಿರೋ ಲಿಂಕ್ ಹೋಗಿ ಆರ್ಡರ್ ಮಾಡಿ. ಡನ್. ಥ್ಯಾಂಕ್ ಯು. ಬೈ ಬೈ. ಬಾಯ್ ಬಾಯ್.